Hello, Namaste. In this video, we are going to discuss about the Asan district level preparatory examination. ಈಗ ಜನವರಿ ತಿಂಗಳಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಆದಷ್ಟು ಏನಂದ್ರೆ ಜಾಸ್ತಿ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಬೇಕು. ನೀವು ಯಾವಾಗ ಜಾಸ್ತಿ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತೀರಿ, ನಿಮಗೆ ಆವಾಗ ಸಬ್ಜೆಕ್ಟ್ ಮೇಲೆ ಒಂದು ಪ್ಲಾನ್ ಬರುತ್ತೆ. ಸೊ ಈ ಕ್ವಶನ್ಸ್ಗಳನ್ನ ಈ ಸಬ್ಜೆಕ್ಟ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ಕೇಳಬಹುದು ಅನ್ನೋದು. ಸೊ ಹಾಗಾಗಿ ಈ ಹಾಸನ್ ಡಿಸ್ಟಿಕ್ ಲೆವೆಲ್ ಪ್ರಿಪರೇಟರಿ ನಡೆದಿರುವಂತಹ ಕ್ವಶನ್ ಪೇಪರ್ಗೆ ನಾನೀಗ ಆನ್ಸರ್ಸ್ ನ ಮಾಡ್ತೀನಿ. ದಯವಿಟ್ಟು ನೀವು ನನಗಿಂತ ಬೇಗ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಸೊ ಫಸ್ಟ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಚೂಸ್ ದಿ ಕರೆಕ್ಟ್ ಆನ್ಸರ್ ಕೇಳಿದ್ರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಟ್ಟು 8 ಕ್ವಶನ್ಸ್ ಇರುತ್ತೆ. ಚೂಸ್ ದಿ ಕರೆಕ್ಟ್ ಆನ್ಸರ್. ಫಸ್ಟ್ ಕ್ವಶನ್, ದ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್. ನೋಡಿ, ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಅಂದ್ರೆ ಇದರಲ್ಲಿ ಎಕ್ಸ್ ಪವರ್ ಯಾವ್ದು ಜಾಸ್ತಿ ಇದೆ ನೋಡ್ರಿ, ಸಾಕಷ್ಟೇ. ಎಕ್ಸ್ ಪವರ್ ಎಷ್ಟು ಜಾಸ್ತಿ ಆದದ್ದು 3. ಸೊ ದಟ್ ಇಸ್ ಆನ್ಸರ್. ಸಪೋಸ್ ಈ ರೀತಿ ಕೊಟ್ಟರೆ ಕಳೆದ, ಸೊ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕು, ನೀವು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಎಕ್ಸ್ ಟು ದಿ ಪವರ್ 4 ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಈಗ ಎಕ್ಸ್ ಪವರ್ ಎಷ್ಟು 4. ನಾವು ಮಲ್ಟಿಪ್ಲೈ ಮಾಡಿ ನೀವು ಅದನ್ನ ಆನ್ಸರ್ನ ಬರೀಬೇಕು. ಸೊ ಇಲ್ಲಿ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಯಾವ್ದ್ರಲ್ಲಿ ಪವರ್ ಜಾಸ್ತಿ ಇರುತ್ತೆ, ದಟ್ ಇಸ್ ದ ಆನ್ಸರ್. ನೋಡಿ, ಪವರ್ ಯಾವ್ದು ಜಾಸ್ತಿ ಇರೋದು 3. ಸೊ 3 ಜಾಸ್ತಿ ಇರೋದ್ರಿಂದ ಸೊ ದಟ್ ಇಸ್ ದ ಆನ್ಸರ್. 3 ಜಾಸ್ತಿ ಇರೋದ್ರೆ ಅದರ ಆನ್ಸರ್. ಸೊ ನೆಕ್ಸ್ಟ್, ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನೋಡಿ, 2x plus 3y minus 9 is equal to 0 and 4x plus ky minus 18. ಸೊ ಇದೇನ್ ನೋಡ್ಬೇಕು ಈಗ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕಂತೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಕೆ ಈಗ ಏನ್ ಹೇಳುತ್ತೆ, ಕೆ ಇಲ್ಲಿ ನೋಡಿ, ಕೆ ವ್ಯಾಲ್ಯೂ ಹಾಕೋಣ. ಈಗ ಕೆ ವ್ಯಾಲ್ಯೂ ನಿಮ್ಗೆ ಈಸಿ ಗೊತ್ತಾಗುತ್ತೆ. ದಟ್ ಈಸ್ a1/a2 is equal to b1 by b2 is equal to c1 by c2 ಹಾಕಿ. a1 by a2 ಅಂದ್ರೆ ಏನು, a ಅಂದ್ರೆ ಇದು. ಸೊ ದಿಸ್ ಇಸ್ a2, b1 b2 c1 c2. ಸೊ a1 by a2 equals to b1 by b2 equals to c1 by c2. ಸೊ a1 ಎಷ್ಟಿದೆ, ದಟ್ ಈಸ್ 2. a2 ಎಷ್ಟಿದೆ 4. ಸೊ ಈಕ್ವಲ್ಸ್ ಟು b1 ಎಷ್ಟಿದೆ 3, b2 ಎಷ್ಟಿದೆ k. ಸೊ ಈಕ್ವಲ್ಸ್ ಟು c1 ಎಷ್ಟಿದೆ -9, c2 ಎಷ್ಟಿದೆ -18. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್, 9 1s 9 2s ಹೋಯ್ತಾ. ಸೊ ಇಲ್ಲಿ 2 1s 2 2s ಹೋಯ್ತು. ಈಗ ಯಾವ್ದಾರು 2 ತಗೊಳ್ಳಿ, ನೋಡಿ 2 ತಗೊಳ್ಳಿ. ಓಕೆ, ಸೊ ಉಳಿದಿದ್ದೇನು 1/2 ಈಕ್ವಲ್ಸ್ ಟು 3/k. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ k ಇಂಟು 1 is k. ಸೊ 2 3s 6. ಸೊ ಆನ್ಸರ್ ವಿಲ್ ಬಿ, ಆನ್ಸರ್ is 6. ಆನ್ಸರ್ is 6. ಓಕೆ, ರೈಟ್. ಸೊ ಥರ್ಡ್ ಒನ್ ಆನ್ಸರ್ ಈಸ್ ನೋಡಿ, ಥರ್ಡ್ ಒನ್. ಸೊ ಥರ್ಡ್ ಒನ್ ಏನ್ ಹೇಳ್ತಿದ್ದಾರೆ, ದ ಡಿಸ್ಟೆನ್ಸ್. ನೋಡ್ರಪ್ಪ, ದ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಪಿ. ನೋಡಿ, ಪಿ ಏನೋ ಪಾಯಿಂಟ್ ಇದೆ. ನೋಡಿ, ಇದು ಗ್ರಾಫ್ ಹಾಕಡಿ, ಇದು ಗ್ರಾಫ್ ನೋಡಿ. 0, ಇದು 1 2 3. ದಿಸ್ ಇಸ್ 1 2 3 ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಪಿ, ಇಲ್ಲೊಂದು ಪಾಯಿಂಟ್ ಆಗಿದೆ. ದಟ್ ಈಸ್ ನೋಡಿ, ಎಕ್ಸ್ ಆಕ್ಸಿಸ್ 4 ಅಂತೆ. ಓಕೆ, 4,3 ಅಂದ್ರೆ ಇಲ್ಲಿಗೆ ಬರುತ್ತಾ, 4,3. ದಿಸ್ ಇಸ್ ದ ಪಾಯಿಂಟ್ ಪಿ. ಈಗ ಫ್ರಮ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅದು, ಎಕ್ಸ್ ಆಕ್ಸಿಸ್ ದೂರ ಎಷ್ಟು 3 ಯೂನಿಟ್ಸ್. ಸೊ ಆನ್ಸರ್ ಇಸ್ 3 ಯೂನಿಟ್ಸ್. ಸೊ ಇಲ್ಲಿ an is equal to 3n plus 4. ದ ಫೋರ್ತ್ ಟರ್ಮ್, ಫೋರ್ತ್ ಅಂದ್ರೆ n is equal to 4 ಆಯ್ತು. n is equal to 4 ಈಕ್ವೇಶನ್ ಹಾಕಿ ಏನಾಯ್ತು, 3n plus 4. ಸೊ 3 into n is 4 plus 4. 3 4s are 12. 12 plus 4 is 16. 16 is the answer. ಸೊ 16 is the ಆನ್ಸರ್. ಸೊ ನೆಕ್ಸ್ಟ್ ಇಲ್ಲಿ ಫಿಗರ್ ನ ನೋಡಿ. ಫಸ್ಟ್ ಫಿಗರ್ ಏನಿದೆ ನೋಡಿ, ಇಲ್ಲಿ 2 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಇಲ್ಲಿ 2.5 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಇಲ್ಲಿ ಆಂಗಲ್ ಕೊಟ್ಟಿದ್ದಾನೆ. ಸೊ ಇದೇನಾಯ್ತು ಸೈಡು, ಇದೇನಾಯ್ತು ಆಂಗಲ್, ಇದೇನಾಯ್ತು ಸೈಡ್. ಸೈಡ್ ಆಂಗಲ್ ಸೈಡ್ ರೂಲ್, ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ ಮುಗೀತು. ಸೊ ಇನ್ನ ಟ್ರಯಾಂಗಲ್ ಇನ್ ಫಿಗರ್ ಎಷ್ಟು ಕೊಟ್ಟಿದೆ ಫಿಗರ್, ದಟ್ ಈಸ್ APB. ನೋಡಿ, ಎ ಪಿ, ಸರಿ, ಇಲ್ಲಿ ಎ, ಇದು ಎ, ಇದು ಪಿ, ಇದು ಬಿ. ಇಲ್ಲಿ ಪಿ ಅನ್ನೋ ಪಾಯಿಂಟ್ 80 ಡಿಗ್ರಿ ಆಗಿದೆ ಅಂತ. ಹಾಗಾದ್ರೆ ನಾವು ಕೇಳಿದ್ದೇನು, AOP ಎಷ್ಟು ಅಂತ, AOP ಎಷ್ಟು ಅಂತ ಕೇಳಿದ್ದೇನೆ. ಸೊ ಈಗ ಇದು 80 ಡಿಗ್ರಿ ಆಗಿದೆ ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಡಿಗ್ರಿ ಆಗಿರುತ್ತೆ ನೋಡಿ. ಯಾವುದೇ ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ, ಮತ್ತೆ ಅಲ್ಲಿ ಸೆಂಟರ್ ಇಂದ ಒಂದು ಲೈನ್ ಹೋಗಿ ಟ್ಯಾಂಜೆಂಟ್ ಲೈನ್ ಟಚ್ ಮಾಡ್ಕೊಂಡ್ರೆ ದಟ್ ಈಸ್ 90 ಡಿಗ್ರಿ. ಆಲ್ವೇಸ್ ದ ಟ್ಯಾಂಜೆಂಟ್ ಲೈನ್ ವಿಲ್ ಬಿ 90 ಡಿಗ್ರಿ ಆಗಿರುತ್ತೆ. ಟ್ಯಾಂಜೆಂಟ್ ಲೈನ್ ರೇಡಿಯಸ್ಗೆ 90 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ 90 ಡಿಗ್ರಿ ಆಯ್ತು. ಸೊ ಟೋಟಲ್ ಏನಾಗುತ್ತೆ ಟ್ರಯಾಂಗಲ್ ಅಷ್ಟು 180 ಡಿಗ್ರಿ, ಕರೆಕ್ಟಾ. ಟೋಟಲ್ ಟ್ರಯಾಂಗಲ್ಸ್ 180. ಸೊ ಇಲ್ಲಿ 90 ಡಿಗ್ರಿ ಆಗಿದೆ, ಇಲ್ಲಿ 180 ಆಫ್ ಮಾಡ್ಕೊಳ್ಳಿ, ಯಾಕಂದ್ರೆ ಡಿವೈಡ್ ಮಾಡಿದ್ದೀರಾ. ಸೊ 40.
ಸೊ 90 ಪ್ಲಸ್ 40 ಎಷ್ಟಾಯ್ತು 130. 130 ಎಷ್ಟು ಸೇರಿಸಿ 180 ಆಗುತ್ತೆ 50. ಸೊ ಆನ್ಸರ್ ಇಸ್ 50 ಡಿಗ್ರಿ. ಮುಗೀತು. ಸೊ ಇಲ್ಲಿ ಆನ್ಸರ್ ದ empirical relationship between the mean, mode and the median, that is 3 median equals to 1 mode plus 2 mean. So the 3 coins are tossed together, then the total sample space ಅಂದ್ರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 3 ಕಾಯಿನ್ಸ್ ಅಲ್ವಾ, 3 ಕಾಯಿನ್ಸ್ 3 ಕಾಯಿನ್ ಒಟ್ಟಿಗೆ ಟಾಸ್ ಮಾಡಿದಾಗ ಏನ್ ಬರುತ್ತೆ, ಐದರ್ ವಿ ಕ್ಯಾನ್ ಹ್ಯಾವ್ ಹೆಡ್ ಆರ್ ಹೆಡ್ ಟೈಲು ಆರ್ ಹೆಡ್ ಟೈಲು ಅಥವಾ ಹೆಡ್ ಬಿಡ್ಬೋದು. ಕರೆಕ್ಟಾ? 4 ಆಯ್ತಾ. ನೆಕ್ಸ್ಟ್ ಇನ್ 4 ನೋಡಿ, ಟೈಲ್ ಹೆಡ್ ಓಕೆ, ಟೈಲ್ ಹೆಡ್ ಟೈಲು ಮತ್ತೆ ಟೈಲು ಹೆಡ್. ಸೊ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಷ್ಟು? ಟೋಟಲ್ ಸ್ಯಾಂಪಲ್ ಸ್ಪೇಸ್ ಇಸ್ 8. ನೆಕ್ಸ್ಟ್ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಇದು. ನೆಕ್ಸ್ಟ್ ನೈನ್ತ್ ಒನ್ ನೋಡಿ ಅಂತ ಹೇಳಿದ್ರೆ ನೈನ್ತ್ ಒನ್, ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಬರೀಬೇಕು. ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದು ನೋಡಿ, ಇಲ್ಲಿ ಕೊಟ್ಟಿರುವಂತಹ ಸಿಂಬಲ್ ಗಳನ್ನ ಒಳ್ಳೆ ಮಲ್ಟಿಪ್ಲೈ ಮಾಡಬೇಕು. ಏನು ಪಾಲಿನಾಮಿಯಲ್, ದಟ್ ಈಸ್ 2x into x, ದಟ್ ಈಸ್ 2x². ಸೊ 2 ಮೈನಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಮೈನಸ್ 2 ಪ್ಲಸ್ ಇಂಟು ಮೈನಸ್ 2 3s 6. ಸೊ x ಇದೆ x, ಸೊ ಈಕ್ವಲ್ಸ್ ಟು 7. ಸೊ ಈ 7 ನ ಒಳಗಡೆ ತೆಗೆದ್ರೆ ಏನಾಯ್ತು, ದಟ್ ಈಸ್ ಬಿಕಮ್ 2x² ಮೈನಸ್ 6x. ಸೊ ಪ್ಲಸ್ 7 ಒಳಗಡೆ ಬಂದ ತಕ್ಷಣ -7 ಈಕ್ವಲ್ಸ್ ಟು 0 ಆಯ್ತು. ಕರೆಕ್ಟಾ? ಓಕೆ, ರೈಟ್. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ರೈಟ್ ದ formula for finding volume of a hemisphere. Volume of hemisphere, that is 2/3 pi r cube. 2/3 pi r cube. That is the volume of hemisphere. ಸೊ ಇಲ್ಲಿ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈಗ ಇದೇನ್ ಕೊಟ್ಟಿದ್ದೇನೆ, ಫಸ್ಟ್ ಟರ್ಮ್ ಕೊಟ್ಟಾನೆ. ಕರೆಕ್ಟಾ? ಮತ್ತೆ ನಿಮ್ಗೆ ಏನ್ ಕೊಟ್ಟಿದ್ದೇನೆ, ಥರ್ಡ್ ಟರ್ಮ್ ಕೊಟ್ಟಾನೆ. ನೀವು ಕಂಡಿಡಬೇಕು, ಸೆಕೆಂಡ್ ಟರ್ಮ್ ಕಂಡಿಡಬೇಕು. ಈಗ ಫಸ್ಟ್ ಟರ್ಮ್ ಅಂದ್ರೆ ಏನು, ಎ ಕೊಟ್ಟಾನೆ. ಕರೆಕ್ಟಾ? ಎ ಇಸ್ ಈಕ್ವಲ್ ಟು ಎಷ್ಟು, ಎ ಇಸ್ ಈಕ್ವಲ್ ಟು 3, ರೈಟ್? T3. ಥರ್ಡ್ ಟರ್ಮ್ ನೀವ್ ಹೆಂಗ್ ಗೊತ್ತೀರಿ, T3 ಹೆಂಗ್ ಬರ್ಕೊಳ್ತೀರಪ್ಪ, ಎ ಪ್ಲಸ್ 2d, ರೈಟ್? ಎ ಪ್ಲಸ್ 2d. ಈಗ ಎ ಅಂದ್ರೆ ನಮಗೆ ವ್ಯಾಲ್ಯೂ ಗೊತ್ತು, ಮತ್ತೆ ಇದು ಟೋಟಲ್ ವ್ಯಾಲ್ಯೂ ಎಷ್ಟಿದೆ, ಟೋಟಲ್ ವ್ಯಾಲ್ಯೂ ಇಸ್ 15, 15 ಇದೆ. ಥರ್ಡ್ ಟರ್ಮ್ ಇಸ್ 15. ಸೊ ಎ ಅಂದ್ರೆ ಎಷ್ಟು, 3 ಪ್ಲಸ್ 2d ಈಕ್ವಲ್ಸ್ ಟು 15. ಸೊ ಪ್ಲಸ್ 3 ಇರೋದನ್ನ ಈ ಕಡೆ ಕಳಿಸಿ, ಏನಾಯ್ತು, 2d ಈಕ್ವಲ್ಸ್ ಟು 15 ಮೈನಸ್ 3 ಆಯ್ತಾ. ಸೊ 2d ಈಕ್ವಲ್ಸ್ ಟು 15 3 ಹೋದ್ರೆ 12. ಸೊ ಡಿ ಇಸ್ ಈಕ್ವಲ್ ಟು 12 2 6. ಸೊ ಡಿ ಇಸ್ ಈಕ್ವಲ್ ಟು 6 ಬಂತು. ಕರೆಕ್ಟಾ? ಡಿ ಇಸ್ ಈಕ್ವಲ್ ಟು 6 ಬಂದ್ರೆ ನಮಗೆ ಬೇಕಾದ್ರೆ ಅದು ಸೆಕೆಂಡ್ ಟರ್ಮ್ ಏನಿದೆ, ಸೆಕೆಂಡ್ ಟರ್ಮ್ ಏನ್ ಹೇಳುತ್ತೆ, T2 ಈಕ್ವಲ್ಸ್ ಟು ಎ ಪ್ಲಸ್ ಡಿ. ರೈಟಾ? ಎ ಪ್ಲಸ್ ಡಿ ಅಂದ್ರೆ ಸೆಕೆಂಡ್ ಟರ್ಮ್. ಎ ಅಂದ್ರೆ ಎಷ್ಟು, 3 ಪ್ಲಸ್ ಡಿ ಅಂದ್ರೆ 6 3 9. ದಿಸ್ ಇಸ್ ಸೆಕೆಂಡ್ ಟರ್ಮ್. ಕರೆಕ್ಟಾ? ಓಕೆ, ನೆಕ್ಸ್ಟ್ if the circle if the circumference of the circle ನೋಡಿ, ಇದು ಸರ್ಕಲ್. ಸರ್ಕಂಫರೆನ್ಸ್ ಏನು, ಔಟರ್ ಲೈನು, ಪೆರಿಮೀಟರ್, ಔಟರ್ ಪರಿಧಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಔಟರ್ ಲೈನು. ಸೊ ಇದು ಎಷ್ಟಿದೆ ಅಂತೆ, ದಟ್ ಈಸ್ 22 ಸೆಂಟಿಮೀಟರ್ ಇದೆ ಅಂತೆ. ಸೊ ಹಾಗಾದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನು, 2πr ಈಕ್ವಲ್ಸ್ ಟು ಎಷ್ಟಿದೆ ವ್ಯಾಲ್ಯೂ, 22 ಇದೆಯಾ. ಸೊ ನೆಕ್ಸ್ಟ್ 2 into pi value is 22/7 into ರೇಡಿಯಸ್ ಹಂಗೆ ಬರ್ಕೊಳ್ಳಿ ಇಸ್ ಈಕ್ವಲ್ ಟು 22. ಸೊ ಇಲ್ಲಿ ನೋಡಿ, ಡಿನಾಮಿನೇಟರ್ ಇರೋ 7 ಎತ್ಬಿಟ್ಟು ಗಿಡ ಕಳಿಸಿ, ಏನಾಯ್ತು, ಇಂಟು ಆಯ್ತು. ಸೊ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ನೋಡಿ 22. ಆರ್ ಈಸ್ ಈಕ್ವಲ್ ಟು ಈ ಕಡೆ ಎಲ್ಲ ನಾನು ಕಳಿಸ್ತಾ ಇದೀನಿ 22 ನೋಡಿ, /7 ಇರೋದು ಈ ಕಡೆ ಹೋದ್ರೆ ಏನಾಯ್ತು, ಇಂಟು 7 ಆಯ್ತಾ. ಸೊ ಇಲ್ಲಿ ಇಂಟು 2 into 22 ಇರೋದು ಈ ಕಡೆ ಹೋದ್ರೆ ಏನಾಯ್ತು, / ಆಯ್ತು, 2 into 22 ಆಯ್ತು. ನೋಡಿ 22 ಕ್ಯಾನ್ಸಲ್ ಆಯ್ತು, ಉಳಿದಿದೆ ನೋಡಿತು 7/2 ಉಳಿತಾ. ಈಗ ಅದನ್ನ ಡಿವೈಡ್ ಮಾಡಿ, 7/2 is that is 3.5. ಇದು ರೇಡಿಯಸ್ 3.5. ಅವ್ನು ಕೇಳಿದ್ರೆ ಏನು, ನಮಗೆ ಡಯಾಮೀಟರ್ ಕೇಳಿದ್ರೆ, ಡಯಾಮೀಟರ್ ಏನು, ಟ್ವೈಸ್ ದ ರೇಡಿಯಸ್. ಡಬಲ್ ಮಾಡಿ, ಈಗ 3.5 into 2 ಮಾಡಿದ್ರೆ that will be diameter. Diameter is equal to 3.5 2s that is 7. 7 is the radius. ನಿಮ್ಗೆ ಅಷ್ಟು 2 ನ ಕ್ಯಾನ್ಸಲ್ ಮಾಡಿಕೆ ಮುಗಿದೋಯ್ತು, that is 7 is the diameter. So next is the third one. Next is the radii and the height of a cylinder. And the cone the same. Then find the ratio of their value. So ಏನಿದೆ ಸಿಂಪಲ್ ನೋಡಿ, ಏನ್ ಕೇಳಿದ್ರೆ, ವ್ಯಾಲ್ಯೂಮ್ ಆಫ್ ಎ ಕೋನ್. ವ್ಯಾಲ್ಯೂಮ್ ಆಫ್ ಎ ಕೋನ್ ಫಾರ್ಮುಲಾ ಏನಪ್ಪಾ, ದಟ್ ಈಸ್ 1/3
ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್. ಸೊ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಏನು? ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಉಳಿದಿದೇನು 1:3 ಮುಗೀತು. ದಟ್ಸ್ ದ ರೇಷಿಯೋ. ಟೇಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ನೋಡಿ, ನಿಮ್ಗೆ ಥಿಯರಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾನೆ, ಅವ್ರಿಗೆ ಒಟ್ಟು 9 ಮಾರ್ಕ್ಸ್ ತಗೊಂಬೋದು ನೀವು ಆರಾಮಾಗಿ. ಒಂದು ಸರ್ಕಲ್ ಚಾಪ್ಟರ್ ಅಲ್ಲಿ ಬರುವಂತ ಥಿಯರಮ್ 3 ಮಾರ್ಕ್ಸ್ ಬರ್ತದೆ. ಇನ್ನೊಂದು ಟೇಲ್ಸ್ ಥಿಯರಮ್, ಆಂಗಲ್ ಕ್ರೈಟೀರಿಯಾ ಬರುತ್ತಲ್ಲ, ಇದರಲ್ಲಿ ನಿಮ್ಗೆ 4 ಮಾರ್ಕ್ಸ್ ಕೇಳ್ತಾನೆ, 5 ಮಾರ್ಕ್ಸ್ ಕೇಳ್ತಾನೆ, ಪಕ್ಕ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾನೆ. ಸೊ 5 3 ಎಷ್ಟಾಯ್ತಪ್ಪ? 8 1 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಕೇಳ್ತಾನೆ. 9 ಮಾರ್ಕ್ಸ್ಗೆ ನಿಮಗೆ ಥಿಯರಮೇ ಬರುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಥಿಯರಮ್ ಮಿಸ್ ಮಾಡ್ಕೊಬೇಡಿ. ನೋಡಿ, ಸ್ಟೇಟ್ ಟೇಲ್ಸ್ ಥಿಯರಮ್. ದ ಲೈನ್ ವಿಚ್ ಇಸ್ drawn parallel to the side of a triangle then divides the two sides ಪ್ರಪೋರ್ಷನಲ್. ನೋಡಿ, ಒಂದು ಟ್ರಯಾಂಗಲ್, ಈ ಟ್ರಯಾಂಗಲ್ ನಾವು ಒಂದು ಲೈನ್ ಪ್ಯಾರಲ್ ಲೈನ್ ಡ್ರಾ ಮಾಡಿದ್ರೆ ಆ ಪ್ಯಾರಲ್ ಲೈನ್ ಏನಾಗುತ್ತೆ? ಡಿವೈಡ್ಸ್ ದ ಟೂ ಸೈಡ್ಸ್ ಪ್ರಪೋರ್ಷನಲಿ ಡಿವೈಡ್ ಮಾಡಿರುತ್ತೆ ಅಂತ. ದಟ್ ಇಸ್ ಟೇಲ್ಸ್ ಥಿಯರಮ್. ರೈಟ್ ದ ಫಾರ್ಮುಲಾ ಫಾರ್ ಲೆಂತ್ ಆಫ್ ಎನ್ ಆರ್ಕ್. ನೋಡಿ, ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್ ದಟ್ ಇಸ್ ಫಾರ್ಮುಲಾ θ/360 into 2 pi r. This is the formula to calculate the area of a length of an arc. ಸೊ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಒಂದು ಕೋಡ್ ಹೇಳ್ಕೊಡ್ತೀನಿ. ಕೋಡ್ ವರ್ಡ್ ಏನಪ್ಪಾ ಅಂದ್ರೆ, ನೋಡಿ, 1 ಸೆಕೆಂಡ್ ಪೆನ್ಸಿಲ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ಇದು ಪಾಯಿಂಟ್ ಎ, ಸ್ವಲ್ಪ ಡಾರ್ಕ್ ಆಗಿಲ್ಲ, ಎ ಬಿ ಸಿ, ಸರಿನಾ? ಈಗ ಸೈನ್ ಥೀಟಾ, ಫಸ್ಟ್ ನೀವು ಅದನ್ನ ಫೋಕಸ್ ಮಾಡಿ. ಸೈನ್ ಥೀಟಾ, ಇಲ್ಲಿ ಥೀಟಾ ಆಗಿದೆಯಾ? ಸೈನ್ ಥೀಟಾನ. ಸೊ ಇಲ್ಲಿ ಥೀಟಾ ಆಗಿದೆ ಅಂದ್ರೆ ನೀವು ಇದ್ರ ಮಾತ್ರ ಕನ್ಸಿಡರ್ ಮಾಡಬೇಕು. ಅವಾಗ ಇದೇನಾಯ್ತು? ಅಡ್ಜಸೆಂಟ್ ಆಯ್ತು. ಇದೇನಾಯ್ತು? ಆಪೋಸಿಟ್ ಆಯ್ತು. ಇದೇನಾಯ್ತು? ಹೈಪೋಟೆನಸ್ ಆಯ್ತು. ಸೈನ್ ಏನ್ ಹೇಳುತ್ತೆ? ಓ ಓ ಓ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನಸ್. ಹಾಗಾದ್ರೆ ಕಾಸ್ ಏನ್ ಹೇಳುತ್ತೆ? ಹಾ ಓ ಹಾ. ಓ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನಸ್. ಹಾ ಅಂದ್ರೇನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅದೇ ಟ್ಯಾನ್ ಹೇಳಿದ್ರೆ ಹೆಚ್ಚು ಕಾಮನ್ ಇದೆ, ಅವೆರಡು ಕ್ಯಾನ್ಸಲ್ ಮಾಡಕ್ ಬಿಡಿ. ಅಪೋಸಿಟ್ ಬೈ ಅಡ್ಜಸೆಂಟ್, ಟ್ಯಾನ್, ಮುಗೀತು ಅಷ್ಟೇ. ನೋಡಿ, ಇವಾಗ ಸೈನ್ ಥೀಟಾ ಅಂತ ಹೇಳೋಣ. ಥೀಟಾ ಇಲ್ಲಿದೆಯಾ? ಇದೇ ಸೈಡ್ ಆಯ್ತು, ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಆಯ್ತು, ಇದು ಹೈಪೋಟೆನಸ್ ಆಯ್ತು. ಕರೆಕ್ಟಾ? ಸೊ ಈಗ ನಾವು ಅದನ್ನ ಹಾಕೋಣ. ಸೈನ್ ಥೀಟಾ ಏನ್ ಹೇಳುತ್ತೆ? ನೋಡಿ, ಸೈನ್ ಥೀಟಾ ಏನ್ ಹೇಳುತ್ತೆ? ಸೈನ್ ಥೀಟಾ ಇಸ್ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಏನಿದೆ? ದಟ್ ಈಸ್ ಎ ಬಿ ಡಿವೈಡ್ ಬೈ ದಟ್ ಈಸ್ ಎ ಸಿ. ರೈಟ್? ಕರೆಕ್ಟಾ? ಇಂಟು ಕಾಸ್ ಆಲ್ಫಾ. ನೋಡಿ, ಕಾಸ್ ಆಲ್ಫಾ ಅಂದ ತಕ್ಷಣ ಇದು ಆಲ್ಫಾ. ಇಲ್ಲಿ ಆಂಗಲ್ ಆಗಿದೆಯಾ? ಯಾವ ಆಂಗಲ್ ಆಗಿರುತ್ತೆ ಅದ್ರ ಪಕ್ಕದ ಸೈಡ್ ಏನಾಗಿರುತ್ತೆ? ದಟ್ ಈಸ್ ಅಡ್ಜಸೆಂಟ್. ಅವಾಗ ಇದು ಆಪೋಸಿಟ್ ಆಗಲ್ಲ, ಇದು ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಆಯ್ತು, ಇದು ಹೈಪೋಟೆನಸ್ ಆಯ್ತು. ಸೊ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಕಾಸ್. ಅಡ್ಜಸೆಂಟ್ ಏನಿದೆ? ದಟ್ ಈಸ್ ಎ ಬಿ ಡಿವೈಡ್ ಬೈ ಹೈಪೋಟೆನಸ್ ಇಸ್ ಎ ಸಿ. ಸೊ ಎ ಬಿ ಇಂಟು ಎ ಬಿ ಇಸ್ ದಟ್ ಈಸ್ ಎ ಬಿ ಸ್ಕ್ವೇರ್. ಸೊ ಎ ಸಿ ಇಂಟು ಎ ಸಿ ಇಸ್ ಎ ಸಿ ಸ್ಕ್ವೇರ್. ಇಷ್ಟೇ ಆನ್ಸರ್, ಮುಗೀತು. ಏನ್ ಕಷ್ಟ ಇದೆಯಪ್ಪ? ನೋಡಿ, ನೆಕ್ಸ್ಟ್ ಫೈಂಡ್ ಸಮ್ ಆಫ್ 20th ಟರ್ಮ್. 20 ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. ಸ್ಟಾರ್ಟಿಂಗ್ 20 ಟರ್ಮ್ ಕೂಡಿಸಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ನೋಡಿ, ಅಲ್ಲಿ n ಇಸ್ ಈಕ್ವಲ್ ಟು ಎಷ್ಟಾಯ್ತು? 20 ನ. ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಫಸ್ಟ್ ಟರ್ಮ್ ದಟ್ ಈಸ್ 3. ಡಿ ಇಸ್ ಈಕ್ವಲ್ ಟು ಡಿ ಅಂದ್ರೆ ಏನು? T2 ಮೈನಸ್ T1, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ನೋಡಿ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ದಟ್ ಈಸ್ 8 ಮೈನಸ್ 3 ದಟ್ ಈಸ್ 5. ಸೊ ಎಸ್ ಎನ್ ಫಾರ್ಮುಲಾ ಆಗಿ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ? ಓಕೆ. ಈಗ ಎಸ್ ನಾವು ಕಂಡುಹಿಡಿಯಬೇಕಾದ್ರೆ ಎಷ್ಟು? 20th ಟರ್ಮ್. ಸೊ 20 ಡಿವೈಡ್ ಬೈ 2. ಸೊ 2 ಇಂಟು ಎ ಎಷ್ಟಿದೆಯಪ್ಪ? ಎ 3 ಪ್ಲಸ್ ಎನ್ ಎಷ್ಟಿದೆಯಪ್ಪ? ಓಕೆ 20 ಮೈನಸ್ 1 ಇಂಟು ಡಿ ಎಷ್ಟಿದೆಯಪ್ಪ? 5. ರೈಟ್? ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಓಕೆ. 2 almost 20, 2 10s. ಸೊ 10. ಸೊ 2 3s 6 ಪ್ಲಸ್ 19. ಕರೆಕ್ಟಾ? 19 5 ಎಷ್ಟು? 19 5 95. ರೈಟ್? 19 5 95. ಸೊ 95 ಓಕೆ 10. ಸೊ 95 ಪ್ಲಸ್ 6 ಎಷ್ಟಾಯ್ತು? 101 ಆಯ್ತು. ರೈಟ್? ಕರೆಕ್ಟಾ? ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟು 0? 1 0 ಇದೆ. ದಟ್ ಈಸ್ 1010. ದಿಸ್ ಇಸ್ ಸಮ್ ಆಫ್ ರೈಟ್. ದಿಸ್ ಇಸ್ ಸಮ್ ಆಫ್ 20 ಟರ್ಮ್. S20 is equal to 1010. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಈಗ ಈ ಸಾಲ್ವ್ ಮಾಡಿ ಅಂತ ಹೇಳಿದ್ದೇನೆ. ನೀವು ಯಾವ್ದಾದ್ರು ಮಾಡಿ, ಎಲಿಮಿನೇಷನ್ ಆದ್ರೂ ಮಾಡಿ, ಸಬ್ಸ್ಟಿಟ್ಯೂಷನ್ ಆದ್ರೂ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಎಲಿಮಿನೇಷನ್ ಹೇಳ್ಕೊಡ್ತೀನಿ. ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಬೇಕು ಅಂದ್ರೆ ಸಬ್ಸ್ಟಿಟ್ಯೂಷನ್ ಹೇಳ್ಕೊಡ್ತೀನಿ. ಎರಡು ಮಾಡೋಣ ಬಿಡಿ. ಅದಕ್ಕೆ ನಿಮ್ಗೆ ಯಾಕೆ ಬೇಜಾರು? ಎರಡು ಮಾಡೋಣ, ಎರಡು ಮೆಥಡ್ ಮಾಡೋಣ. ಒಟ್ಟಿಗೆ ನಮಗೇನು ಡೈರೆಕ್ಟ್ ನಾಳೆ ಸಬ್ಸ್ಟಿಟ್ಯೂಷನ್ ಮಾಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ ಅವಾಗ? ಸೊ ಅದಕ್ಕೆ ನಾನು ಎರಡು ಮೆಥಡ್ ಮಾಡ್ತೀನಿ. ಈ ಕಡೆ ಎಲಿಮಿನೇಷನ್ ಮಾಡ್ತೀನಿ. ನೋಡಿ, ಇದು ಎಲಿಮಿನೇಷನ್. ಫಸ್ಟ್ ಎಲಿಮಿನೇಷನ್ ಮಾಡ್ತೀನಿ. ಫಸ್ಟ್ ಏನ್ ನೋಡ್ಬೇಕು ನೋಡಿ, ಎಕ್ಸ್ ಸೊ ಪ್ಲಸ್ ವೈ ಈಕ್ವಲ್ಸ್ ಟು 5. ರೈಟಾ? ಇನ್ನೊಂದು ಯಾವುದು? 2x ಮೈನಸ್ 3y ಈಕ್ವಲ್ಸ್ ಟು 5. ಈಗ ಎಲಿಮಿನೇಷನ್ ಮಾಡ್ಬೇಕಾದ್ರೆ
ಎರಡು ಟರ್ಮ್ಗಳನ್ನ ಈಕ್ವಲ್ ಮಾಡ್ಕೊಳ್ಳಿ. ಯಾವ್ದಾದ್ರು ಎರಡು ಟರ್ಮ್ ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ. ಸೊ ನಾನು ಎಕ್ಸ್ ಟರ್ಮ್ ಅಂದ್ರೆ ಎಕ್ಸ್ ಟರ್ಮ್ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಬೇಜಾರಿಲ್ಲ. ಸೊ ಇಲ್ಲಿರೋದು ನೋಡಿ ಒನ್ ಎಕ್ಸ್ ಟರ್ಮ್ ಈಕ್ವಲ್ ಮಾಡ್ಕೊಂತಂದ್ರೆ ಎಕ್ಸ್ ಟರ್ಮ್ ಈಕ್ವಲ್ ಮಾಡ್ಕೊಂತಂದ್ರೆ ಇಲ್ಲಿರೋ ನಂಬರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇಲ್ಲಿರೋ ನಂಬರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಅಷ್ಟು ಮುಗೀತು. ನೋಡಿ ನಾನು 2 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀನಿ, ಇಂಟು 2 ಹೋಲ್ ಈಕ್ವೇಶನ್ ಪೂರ್ತಿ 2 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ 1 ಇದೆಯಲ್ವಾ, ಸೊ ಈಕ್ವೇಶನ್ ಪೂರ್ತಿ 1 ನ ಮಲ್ಟಿಪ್ಲೈ ಮಾಡ್ತೀನಿ. ಏನಾಯ್ತು ಅವಾಗ ನೋಡಿ, ಏನಾಯ್ತು ಏನಾಯ್ತು ದಟ್ ಇಸ್ 2 ಇಂಟು ಎಕ್ಸ್. ನೋಡಿ 2 ಇಂಟು ಎಕ್ಸ್ ಏನಾಯ್ತು 2x ಆಯ್ತಾ, ಕರೆಕ್ಟಾ. ಸೊ 2 ಇಂಟು ವೈ 2y ಈಕ್ವಲ್ಸ್ ಟು 2 5 10 ಆಯ್ತು. ನಾನು ಈಕ್ವೇಶನ್ ಪೂರ್ತಿ ಫಸ್ಟ್ ಈಕ್ವೇಶನ್ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ 1 ಮಲ್ಟಿಪ್ಲೈ ಮಾಡ್ತೀನಿ, 1 ಮಲ್ಟಿಪ್ಲೈ ಮಾಡಿ ಏನು ಚೇಂಜ್ ಆಗಲ್ಲ. ಸೊ 2x ಮೈನಸ್ 3y ಈಸ್ ಈಕ್ವಲ್ ಟು 5. ರೈಟಾ. ಸೊ ನೆಕ್ಸ್ಟ್ ನೋಡಿ, ಈಗ ಸಿಂಬಲ್ ಚೇಂಜ್ ಮಾಡಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸಾರಿ ಮೈನಸ್ ಇದೆ, ಇಲ್ಲಿ ಪ್ಲಸ್. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಮೈನಸ್, ಮುಗೀತು. ಇದು ಕ್ಯಾನ್ಸಲ್ ಆಯ್ತು. ಉಳಿದೇನು 2y 3y ಎಷ್ಟಾಯ್ತು 5y ಆಯ್ತಾ, 5y ಆಯ್ತಾ ಈಸ್ ಈಕ್ವಲ್ ಟು 10y 10x ಅಲ್ಲಿ ಸಾರಿ 10 ಅಲ್ಲಿ 5 ಹೋದ್ರೆ 5. ಸೊ y ಈಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿ, y 5 1 5 ದಟ್ ಈಸ್ 1 ಬಂತ ರೈಟಾ, ಕರೆಕ್ಟಾ. y ಈಸ್ ಈಕ್ವಲ್ ಟು ಎಷ್ಟು ಬಂತಪ್ಪ 5 1 ಬಂತು. ಈಗ ಇದನ್ನ ತಗೊಂಡೋಗಿ ನೀವು ಯಾವ್ದು ಬೇಕಾದ್ರೆ ಹಾಕಿ, y ಈಸ್ ಈಕ್ವಲ್ ಟು 1 ಬಂದಿದೆಯಲ್ಲ, ಇದನ್ನ ತಗೊಂಡೋಗಿ ನೋಡಿ. ಇಷ್ಟು ಈಕ್ವೇಶನ್ ಈಜಿ ಈಕ್ವೇಶನ್ ಯಾವುದು, ಇದೇ ಈಕ್ವೇಶನ್ ಈಜಿನ, ಇದಕ್ಕೆ ಹಾಕಿಬೇಕ್ರಿ, ಏನ್ ತೊಂದ್ರೆ, ಯಾವ್ದು ಬೇಕಾದ್ರೆ ಹಾಕ್ಬೋದು ನೀವು. x ಪ್ಲಸ್ y ಈಸ್ ಈಕ್ವಲ್ ಟು 5. ಸೊ y ಈಸ್ 1, ಸೊ x ಪ್ಲಸ್ 1 ಈಸ್ ಈಕ್ವಲ್ ಟು 5 ಪ್ಲಸ್ 1 ಗೆ ಕಳಿಸಿ. ಸೊ x ಈಸ್ ಈಕ್ವಲ್ ಟು 5 ಮೈನಸ್ 1, ಸೊ x ಈಸ್ ಈಕ್ವಲ್ ಟು 4 ಬಂತು. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಟೂ ಟರ್ಮ್. ಒಂದು x ಈಸ್ ಈಕ್ವಲ್ ಟು 4, ಇನ್ನೊಂದು y ಈಸ್ ಈಕ್ವಲ್ ಟು 1. ಇದು ನಾನು ಮಾಡಿದ್ದು ಎಲಿಮಿನೇಷನ್, ರೈಟಾ, ಕರೆಕ್ಟಾ. ಈಗ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸಬ್ಸ್ಟಿಟ್ಯೂಷನ್ ಎರಡು ಮೆಥಡ್ ಕಲ್ತ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಈಗ ಯಾವ್ದು ಈಕ್ವೇಶನ್ ಇವೆರಡು ಈಸಿ ಇರೋದು, ಫಸ್ಟ್ ಈಕ್ವೇಶನ್ ಈಸಿ ಇದೆಯಾ ನೋಡಿ, x ಪ್ಲಸ್ y ಈಕ್ವಲ್ಸ್ ಟು 5. ದಿಸ್ ಈಕ್ವೇಶನ್ ನಂಬರ್ 1 ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಎರಡನೇ ಈಕ್ವೇಶನ್ ಇದೆ 2x ಮೈನಸ್ 3y ಈಕ್ವಲ್ಸ್ ಟು 5. ಇದು ಈಕ್ವೇಶನ್ ನಂಬರ್ 2 ಅನ್ಕೊಳ್ಳಿ. ಇವೆರಡರಲ್ಲಿ ಈಕ್ವೇಶನ್ ಯಾವ್ದು ಈಸಿ ಇದೆ, ಫಸ್ಟ್ ಒನ್ ಈಕ್ವೇಶನ್ ಈಸಿ ಇದೆಯಾ. ಸೊ ಫಸ್ಟ್ ಈಕ್ವೇಶನ್ ತಗೊಂಡು ಈಕ್ವೇಶನ್ ನಂಬರ್ 3 ಮಾಡ್ಕೊಳ್ಳಿ. ನೋಡಿ ಫಸ್ಟ್ ಈಕ್ವೇಶನ್ ತಗೊಳ್ತೀನಿ, ದಟ್ ಈಸ್ x ಪ್ಲಸ್ y ಈಕ್ವಲ್ಸ್ ಟು 5. ಈ ಪ್ಲಸ್ y ಇದನ್ನ ಈ ಕಡೆ ಕಳಿಸಿ, ಏನಾಯ್ತು ಈಗ x ಈಕ್ವಲ್ಸ್ ಟು 5 ಮೈನಸ್ y ಆಯ್ತು. ಇದು ಈಕ್ವೇಶನ್ ನಂಬರ್ 3. ಇದು ತಗೊಂಡು ಈಕ್ವೇಶನ್ ನಂಬರ್ 2 ಹಾಕಿ. ಸೊ ಈಕ್ವೇಶನ್ ನಂಬರ್ 1 ಇಂದ ಮಾಡ್ಕೊಂಡಿವಲ್ಲ, ಈಕ್ವೇಶನ್ ನಂಬರ್ 2 ಹಾಕಿ. ಏನಾಯ್ತು ನೋಡಿ, ಈಕ್ವೇಶನ್ ನಂಬರ್ 2 ಏನಿದೆ, ದಟ್ ಈಸ್ 2x ಮೈನಸ್ 3y ಈಕ್ವಲ್ಸ್ ಟು 5. ಈಗ x ಅಂದ್ರೆ ಏನು, ದಟ್ ಈಸ್ ದಿಸ್ ವ್ಯಾಲ್ಯೂ 2 ಇಂಟು 5 ಮೈನಸ್ y ಮೈನಸ್ 3y ಈಕ್ವಲ್ಸ್ ಟು 5. ಎಕ್ಸ್ ಇರೋ ಜಾಗಕ್ಕೆ ಈ ವ್ಯಾಲ್ಯೂನ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಮಾಡಿದ್ರು ನಾನು, ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಎಕ್ಸ್ ಇರೋ ಜಾಗಕ್ಕೆ ಅದನ್ನ ಹಾಕಿದ್ದೀನಿ. ಈಗ ನೀವು ಮಾಡ್ಬೇಕಾದ್ರೇನು, ಸಿಂಪ್ಲಿಫೈ ಮಾಡಿ ನೋಡಿ ಇಲ್ಲಿ. ಸೊ 2 5 ಏನಾಯ್ತು 10, ಕರೆಕ್ಟಾ. ಮೈನಸ್ 2 ಇಂಟು y 2y ಮೈನಸ್ 3y ಈಕ್ವಲ್ಸ್ ಟು 5, ರೈಟ್. ಈಗ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿ ಬಿಗ್ಗರ್ ನಂಬರ್ಸ್ ಏನ ಕೊಡಬೇಕು 10. ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿ ಬಿಗ್ಗರ್ ನಂಬರ್ಸ್ ಏನು, ಬಿಗ್ಗರ್ ನಂಬರ್ ಯಾವುದು 3 ಸಿಂಬಲ್ ಇದೆ ಮೈನಸ್. ಸೊ ಮೈನಸ್ 5y ಆಯ್ತು ಈಕ್ವಲ್ಸ್ ಟು 5. ಸೊ ಈ 10 ಇದೆಯಲ್ಲ ಈ ಕಡೆ ಕಳಿಸಿ, ಏನಾಯ್ತು ಮೈನಸ್ 5y ಈಕ್ವಲ್ಸ್ ಟು 5. ನೋಡಿ ಪ್ಲಸ್ 10 ಇರೋದಕ್ಕೆ ಬಂದ ತಕ್ಷಣ ಮೈನಸ್ 10 ಆಯ್ತು. ಸೊ ಏನಾಯ್ತು ಮೈನಸ್ 5y ಈಕ್ವಲ್ಸ್ ಟು ಮೈನಸ್ 5 ಆಯ್ತು. ಮೈನಸ್ ಮೈನಸ್ ಕ್ಯಾನ್ಸಲ್, y ಈಸ್ ಈಕ್ವಲ್ ಟು 1 ಬಂತು. ನೋಡಿ y ಈಸ್ ಈಕ್ವಲ್ ಟು 1 ಬಂತು, ಅಲ್ಲ y ಈಸ್ ಈಕ್ವಲ್ ಟು 1 ಬಂತು. ಸೊ ಈಗ ತಗೊಂಡೋಗಿ ಇದನ್ನ ತಗೊಂಡೋಗಿ ಈಕ್ವೇಶನ್ ನಂಬರ್ 3 ಹಾಕಿ. ನೋಡಿ ಇದನ್ನ ತಗೊಂಡೋಗಿ ಈಕ್ವೇಶನ್ ನಂಬರ್ 3 ಗೆ. ಸೊ 5 ಮೈನಸ್ 1 ನೋಡಿ ಏನಾಯ್ತು ಅವಾಗ, x ಈಸ್ ಈಕ್ವಲ್ ಟು 5 ಮೈನಸ್ y. ಸೊ 5 ಮೈನಸ್ 1 ಈಸ್ ದಟ್ ಈಸ್ 4. x ಈಸ್ ಈಕ್ವಲ್ ಟು 4 ಬಂತು. ಅರ್ಥ ಆಯ್ತಾ. ಓಕೆ, ಇದು ನೋಡಿ ಎಲಿಮಿನೇಷನ್ ಮಾಡಿದೀನಿ, ಸಬ್ಸ್ಟಿಟ್ಯೂಷನ್ ಮಾಡಿದೀನಿ. ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಸೊ ಬಟ್ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ನಿಮ್ಗೆ ಎಲಿಮಿನೇಷನ್ ಮಾಡಿದ್ರೆ ಎಲಿಮಿನೇಷನ್ ಮಾಡಬೇಕು, ಅದು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಹಂಗಾಗಿ ಮತ್ತೆ ಗ್ರಾಫ್ ಮಾಡ್ಬೇಕು ಅಷ್ಟೇ. ನಿಮಗೆ ಗ್ರಾಫ್ ಮಾಡ್ಬೇಕಾದ್ರೆ ನಂಗೆ ಗ್ರಾಫ್ ಬರ್ತಾ ಇಲ್ಲಪ್ಪ, ನನಗೆ ಕಷ್ಟ ಆಗ್ತದೆ, ಆದ್ರೂ ನನಗೆ ಆನ್ಸರ್ ಬರ್ಸ್ಲೇಬೇಕು ಅಂದ್ರೆ ಒಂದು ನೆನಪಿಟ್ಕೊಳ್ಳಿ, ಆ ಕೊಟ್ಟಿರುವಂತಹ ಗ್ರಾಫಿಕಲ್ ಈಕ್ವೇಶನ್ಗೆ ಎಲಿಮಿನೇಷನ್ ಮಾಡ್ಬಿಡಿ. ಎಲಿಮಿನೇಷನ್ ಮಾಡಿದಾಗ ನಿಮ್ಗೆ ಎಕ್ಸ್ ಪಾಯಿಂಟ್ ಇಲ್ಲಿ ಬರುತ್ತೆ, ವೈ ಪಾಯಿಂಟ್ ಇಲ್ಲಿ ಬರುತ್ತೆ ಗೊತ್ತಾಗುತ್ತೆ. ಅದನ್ನ ಮಾರ್ಕ್ ಮಾಡ್ಕೊಳ್ಳಿ, ಓದಕ್ಕೆ ಒಂದು ಲೈನ್ ಹೇಳಿರಿ. ಸೊ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಮಾರ್ಕ್ಸ್ ಸಿಗುತ್ತೆ. ತರಕ್ಕೆ ಕೊಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ಏನ್ ಕೇಳಿದಾನೆ, ಇನ್ನೇ ಇಫ್ ಒನ್ ಆಫ್ ದಿ ಝೀರೋ, if the one of the zero find the value of k. Okay, one of the zero of the polynomial, that is minus 3. then find the value of k ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಾವು ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಫಸ್ಟ್ ಕೊಟ್ಟರೆ ಈಕ್ವೇಶನ್ ಬರ್ಕೊಂಡು ಈಕ್ವೇಶನ್ ಸಾಲ್ವ್ ಮಾಡ್ತಾ ಹೋಗಿ. ಏನಾಯ್ತು, ದಟ್ ಈಸ್ ಒನ್ ಆಫ್ ದಿ ಝೀರೋ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಾನೆ. ಏನು, ದಟ್ ಈಸ್ ನೋಡಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x
ಪ್ಲಸ್ ಕೆ. ರೈಟಾ. ಓಕೆ, ಈಗ ಇಲ್ಲಿ ಒಂದು 0 ವ್ಯಾಲ್ಯೂ ಕೊಟ್ಬಿಟ್ಟು ದಟ್ ಈಸ್ -3 ಅಂತ. -3 ಆ ಕಡೆ ಈಗ -3 ಹೋಲ್ ಸ್ಕ್ವೇರ್ ಎಕ್ಸ್ ಅಂದ್ರೆ -3 ಈಗ ಪ್ಲಸ್ 5 ಇಂಟು -3 ಪ್ಲಸ್ ಕೆ. ಏನಾಯ್ತು? -3 -3 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? ಆಮೇಲೆ -3 3 3 9 -9 ಅಂದ್ಬಿಡಿ. -3ನ 2 ಸಲ ಮಲ್ಟಿಪ್ಲೈ ಮಾಡೋಕೆ -ಇಂಟು ಪ್ಲಸ್ ಆಯ್ತು. 3 3 9 ಆಯ್ತು. ಸೊ 9 ಪ್ಲಸ್, ಈಗ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಮೈನಸ್ ಬರುತ್ತೆ. ಯಾಕೆ ಹೇಳಿ? ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. 5 3 15 ಆಯ್ತು. ಸೊ ಪ್ಲಸ್ ಕೆ. ಕರೆಕ್ಟಾ? ಈಗ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 15 9 ಎಷ್ಟು? 6. ಕರೆಕ್ಟಾ? 15 9 ಎಷ್ಟು? 6. ಬಿಗರ್ ನಂಬರ್ ಸೈನ್ ಏನು? -6 ಪ್ಲಸ್ ಕೆ. ಸೊ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಈಗ -6 ಇದೆಯಲ್ಲ, ಇದನ್ನ ಎತ್ಬಿಟ್ಟು ಈಸ್ ಈಕ್ವಲ್ ಆಚೆ ಕಳಿಸಿ. ದಟ್ ಈಸ್ ಕೆ ಈಸ್ ಈಕ್ವಲ್ ಟು 6 ಆಯ್ತು. ಕರೆಕ್ಟಾ? ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಕೆ ವ್ಯಾಲ್ಯೂ ಬಂತು. ಏನಪ್ಪ ಕಷ್ಟ ಇದೆ ಇದರಲ್ಲಿ? ಸೊ ಈಸಿ. ಸೊ ನೆಕ್ಸ್ಟ್, ಈಗ 2 ವ್ಯಾಲ್ಯೂಸ್ ನ ಕೊಟ್ಟಿರ್ತಾರೆ. ಯಾರು? 2 ಆಲ್ಫಾ ಮತ್ತೆ ಬೀಟಾ 2 0 ಪಾಲಿನೋಮಿಯಲ್ ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ. ಸೊ ಅದನ್ನ ತಗೊಂಡೋಗ್ಬಿಟ್ಟು ನೀವು ಚೆಕ್ ಮಾಡಬೇಕು ವೆದರ್ ಇಟ್ ಈಸ್ ಎ ಪಾಲಿನೋಮಿಯಲ್ ಆರ್ ನಾಟ್. ಅದನ್ನ ಕಂಡುಹಿಡಿಯಕ್ಕೆ ನೀವು ನೋಡಿ ಒಂದು ಫಾರ್ಮುಲಾ ಇದೆ. ದಟ್ ಈಸ್ ಆಲ್ಫಾ ಈಸ್ ಈಕ್ವಲ್ ಟು -4. ಸೊ ಬೀಟಾ ಈಸ್ ಈಕ್ವಲ್ ಟು 2. ಸೊ ವಾಟ್ ಇಸ್ ದ ಫಾರ್ಮುಲಾ? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ is equal to 0, right? is equal to 0. ಈಗ ಇದಕ್ಕೆ ವ್ಯಾಲ್ಯೂಸ್ ಹಾಕಿ. ಏನಾಯ್ತು ನೋಡಿ? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಅಂದ್ರೇನು? ಆಲ್ಫಾ ಎಷ್ಟಿದೆಯಪ್ಪ? ಆಲ್ಫಾ ಇಸ್ -4 ಪ್ಲಸ್ ಬೀಟಾ ಇಸ್ 2. ಸರಿ, ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ -4 ಇಂಟು ಬೀಟಾ ಇಸ್ 2 is equal to 0. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ 2x ಆಯ್ತು. ಹೆಂಗ್ 2x ಗೊತ್ತಾ? ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡಬೇಕು. 4 2 ಹೋದ್ರೆ 2 ಬಿಗರ್ ನಂಬರ್ ಸೈನ್ ಮೈನಸ್. ಈ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಯ್ತು. 2x ಇಲ್ಲಿ ಇದೆ x. ಓಕೆ, ಪ್ಲಸ್. ಸೊ ಪ್ಲಸ್ ಮೈನಸ್ ಯಾಕೆ ಹೇಳಿ? ಇಲ್ಲಿ 8 4 2 8 -8 ಬರುತ್ತೆ. ಮೈನಸ್ ಇಂಟು ಪ್ಲಸ್ -8 is equal to 0. ಬಂತಲ್ಲ ಈಕ್ವೇಶನ್ ಬಂತಲ್ಲ ನೋಡಿ. ಇಲ್ಲಿ ಈಕ್ವೇಶನ್ ಬಂದಿರೋದ್ರಿಂದ, ಸೇಮ್ ಈಕ್ವೇಶನ್ ಬಂದಿರೋದ್ರಿಂದ ಇಟ್ ಇಸ್ ಎ quadratic equation, quadratic polynomial. Correct. So yes, -4 and -2 are the equations. Next, find nature of the root. ಇದಕ್ಕೆ ನೇಚರ್ ಆಫ್ ದಿ ರೂಟ್ ನ ಕಂಡುಹಿಡಿಯಬೇಕು. ನೇಚರ್ ಆಫ್ ದಿ ರೂಟ್ ನ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು? ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ದಟ್ ಇಸ್ ಅ ಫಾರ್ಮುಲಾ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ದಟ್ ಈಸ್ ಎ ಈಸ್ ಈಕ್ವಲ್ ಟು 6. ಸೊ ಬಿ ಈಸ್ ಈಕ್ವಲ್ ಟು ಎಷ್ಟಪ್ಪ? ಮೈನಸ್ ಎಕ್ಸ್ ಇದೆ. ಸೊ ದಟ್ ಈಸ್ -1. ಸಿ ಈಸ್ ಈಕ್ವಲ್ ಟು ಎಷ್ಟು? -2. ಅದನ್ನ ತಗೊಂಡಿಲ್ಲ ಹಾಕಿ. ಬಿ ಅಂದ್ರೆ ಎಷ್ಟು? -1 ಸ್ಕ್ವೇರ್ ಮೈನಸ್ 4 ಇಂಟು ಎ ಎಷ್ಟು? 6 ಇಂಟು ಸಿ ಎಷ್ಟು? -2. ಸಿಂಪ್ಲಿಫೈ ಮಾಡಿ. ಸೊ -1 ಸ್ಕ್ವೇರ್ ಅಂದ್ರೆ ಎಷ್ಟು? ದಟ್ ಈಸ್ 1 ಈಸ್ ಈಕ್ವಲ್ ಟು 1. ನೋಡಿ, ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 6 4 24 ಪ್ಲಸ್ 2 ದಟ್ ಈಸ್ 28. 24 2s ನೋಡಿ, 6 4 24 2s 48. ಈಗ 48 ಪ್ಲಸ್ 1 ದಟ್ ಈಸ್ 49. ಕರೆಕ್ಟಾ? 49 ಪ್ಲಸ್ 2 49 ಪ್ಲಸ್ 48 ಪ್ಲಸ್ 1 49. ಸೊ ಈಗ ಡೆಲ್ಟಾ ವ್ಯಾಲ್ಯೂ ಏನಾಗಿದೆ? 49. ಇದು ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರೆ 0 ಜಾಸ್ತಿ ದೊಡ್ಡದಾ? 49 ಅನ್ನೋದು 0 ದೊಡ್ಡದು. ದಟ್ ಇಸ್ ವೈ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್. ರಿಯಲ್ ರೂಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಈಸ್ HCF ಮತ್ತೆ LCM ಮಾಡಬೇಕು. ನೋಡಿ, LCM ಮತ್ತೆ HCF ಮಾಡ್ಬೇಕಾದ್ರೆ ನೀವೇನಿಲ್ಲ, ಒಟ್ಟಿಗೆ ಮಾಡಿದ್ರೆ ದಟ್ ಇಸ್ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್. HCF ಅಂದ್ರೆ ನೀವು ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ನ ತಗೋಬೇಕು. ಸೊ ನಾನು ನಿಮಗೆ ಹೇಳ್ಕೊಡೋದೇನಪ್ಪ, LCM ಅಂತ ಇಲ್ಲಿ ಕೊಟ್ಟರೆ 3 ಲೆಟರ್ಸ್ ಗಳನ್ನ ಅಥವಾ 3 ನಂಬರ್ಗಳನ್ನ ಒಟ್ಟಿಗೆ ಡಿವೈಡ್ ಮಾಡಿ. ನೋಡಿ, 8 9 24 ಇದನ್ನು ಒಟ್ಟಿಗೆ ಡಿವೈಡ್ ಮಾಡಿ. ನೋಡಿ, 2 4s 8. ರೈಟಾ? 2 9 ಹೋಗಲ್ಲ. ಸೊ ಹಂಗೆ ಬರ್ಕೊಳ್ಳಿ. 2 1s 2 2 2s 4 ಮುಗೀತು. ನೆಕ್ಸ್ಟ್ 2 2s 4 9 ಆಗಿ ಬರ್ಕೊಳ್ಳಿ. 2 6s. ನೆಕ್ಸ್ಟ್ 2 1s 9 ಆಸ್ ಇಟ್ ಈಸ್. 2 3s. ನೆಕ್ಸ್ಟ್ ಯಾವುದು ಹೋಗಲ್ಲ, 3 ತಗೊಳ್ಳಿ. ಸೊ 3 3s 3 1s. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ 3 3. ಓಕೆ, 3 1 3 ಹೋಯ್ತು. ಈಗೇನು LCM ಆಫ್ ಯಾವುದು? ದಟ್ ಈಸ್ LCM ಆಫ್ 8 9 and 24 ಈಕ್ವಲ್ಸ್ ಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಓಕೆ, 3 3s 9 9 2s 18 18 2s
36. 36 2s are 36 2s are 72. Correct? 36 2s are 72. This is LCM. ನೆಕ್ಸ್ಟ್ ಎಚ್ ಸಿ ಎಫ್ ಮಾಡಿದ್ರೆ ನೋಡಿ, ಎಚ್ ಸಿ ಎಫ್ ಮಾಡಿದ್ರೆ ಸಬ್ಸೆಪರೇಟ್ ಹಾಕಿ ಡಿವೈಡ್ ಮಾಡಬೇಕು. ಸಬ್ಸೆಪರೇಟ್ ಹಾಕೊಂಡು ಡಿವೈಡ್ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಇನ್ನು ನಿಮಗೆ ಕೋಡ್ ಹೇಳ್ಕೊಡ್ಬೋದು, ಏನಂತ ಎಚ್ ಸಿ ಎಫ್ ಒಟ್ಟಿಗೆ ಹಾಕಿ ಮಾಡು, ಡಿವೈಡ್ ಮಾಡು, ಸಪರೇಟ್ ಮಾಡು ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನ್ ಕೇಳಿದಾನೆ, ಫೈಂಡ್ ದ ಎಲ್ ಸಿ ಎಫ್ ಅಂಡ್ ಎಚ್ ಸಿ ಎಫ್ ತಾನೆ. ಸೊ ಎಲ್ಲ ಸಪರೇಟ್ ಹಾಕಿ ಮಾಡಿ ನೋಡಿ. ಎಲ್ಲ ಇಲ್ಲಿರೋ ನಂಬರ್ಸ್ಗಳು ಪ್ರೈಮ್ ನಂಬರ್ಸ್ ನೋಡ್ಕೊಳ್ಳಿ, ಪ್ರೈಮ್ ನಂಬರ್ಸ್ ಇಲ್ವಾ ಏನು ಅಂತ ನೋಡ್ಕೊಳ್ಳಿ. ಸೊ ಯಾವ್ದು ಕಾಮನ್ ನಂಬರ್ ಆಗಿರುತ್ತೆ ಈಗ ನೋಡ್ಕೊಳ್ಳಿ. ಸೊ ಈಗ 8 9 24. ಸೊ ಅವೆಲ್ಲ ಸಪರೇಟ್ ಡಿವೈಡ್ ಮಾಡಿ. 8 9 24 ಪ್ರೈಮ್ ನಂಬರ್ಸ್ ಆದ್ರೆ ಒಂದೇ ನೋಡಿ. ಏನಾದ್ರು ಪ್ರೈಮ್ ನಂಬರ್ ಇದ್ದಿದ್ರೆ ವಾಟ್ ಇಸ್ ಎಚ್ ಸಿ ಎಫ್ ಆಫ್ ಪ್ರೈಮ್ ನಂಬರ್ ಇಸ್ ಆಲ್ವೇಸ್ 1. ಸೊ ಓಕೆ, ಇಲ್ಲಿ 2 4s 8, 2 2s 2 1s. ಸೊ ಓಕೆ, 8 ಫ್ಯಾಕ್ಟರ್ಸ್ ಏನಿದೆ, 8 2 ಇಂಟು 2 ಇಂಟು 2. ಓಕೆ, 9 ಫ್ಯಾಕ್ಟರ್ ಏನಿದೆ, 3 3s 3 1s. ಓಕೆ, ಇಂಟು 1. ಓಕೆ, ಇಲ್ಲಿ 3 ಇಂಟು 3 ಇಂಟು 1. ಓಕೆ, ಸೊ ಈ 24 ಡಿವೈಡ್ ಮಾಡಿ. 2 1s 2 2s 2 6 2 3s 3 1s. ವಾಟ್ ಆರ್ ದ ಫ್ಯಾಕ್ಟರ್? ಇಟ್ ಇಸ್ 2 ಇಂಟು 2 ಇಂಟು 2 ಇಂಟು 3 ಇಂಟು 1. ಕರೆಕ್ಟಾ? ಯಾವ ನಂಬರ್ ರಿಪೀಟ್ ಆಗಿಲ್ಲ, ಎಲ್ಲದರಲ್ಲೂ ರಿಪೀಟ್ ಆಗಿದೆ, ಯಾವುದು ಒಂದೇ ಒಂದು. ಸೊ 1 1 and 1. ಸೊ ಎಚ್ ಸಿ ಎಫ್ ಆಫ್ ದಿಸ್ ನಂಬರ್ ಈಸ್ 1. ಎಚ್ ಸಿ ಎಫ್ ಇಸ್ 1, LCM is 72. ಅರ್ಥ ಆಯ್ತಾ ಇಲ್ಬೇಡಿ? ಸೊ ನೀವು ನಮಗೆ ಕಮೆಂಟ್ ಮಾಡಬೇಕು ಮಧ್ಯದಲ್ಲಿ. ಸೊ ಅರ್ಥ ಆಗ್ತದೆ ಇಲ್ಲ ಏನು ಈ ತರದ ಕಾನ್ಸೆಪ್ಟ್ ಮಾಡಿ ಅಂತವ, ನಮಗೂ ಒಂದು ಅವಾಗ ಏನಂತೆ ಒಂದು ಮೋಟಿವೇಶನ್ ಸಿಗುತ್ತೆ ಮಕ್ಕಳಿಗೆ, ಅಥವಾ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತದೆ, ನಿಮ್ಗೆ ಯೂಸ್ ಆಗ್ತದೆ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ರೆಸ್ಪಾನ್ಸ್ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಏನೇ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಇದೆ ನೋಡಿ, ಟ್ರಯಾಂಗಲ್ ಈ ಟ್ರಯಾಂಗಲ್ ಎ ಬಿ ಸಿ ನೋಡಿ, ಎ ಬಿ ಸಿ ಟ್ರಯಾಂಗಲ್. ಈ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಒಂದ್ ಸೆಕೆಂಡ್. ಓಕೆ, ಈಗ ನಿಮಗೆ ಕಾಣಿಸ್ಬೋದು. ಈ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದೇನೆ, ಈ ಡಿ ಈಸ್ ಪ್ಯಾರಲ್ ಟು ಬಿ ಸಿ. ಡಿ ಅನ್ನೋದೇನು ಬಿ ಸಿ ಗೆ ಪ್ಯಾರಲ್ ಆಗಿದೆ. ಸೊ ಫೈಂಡ್ ಎ ಸಿ. ಎ ಸಿ ಕಳೆಯಬೇಕು, ಎ ಸಿ ಫುಲ್. ಸೊ ಅವಾಗ ನೀವು ಯಾವ ಥಿಯರಮ್ ಹಾಕ್ತೀರಿ? ಸೊ ಯಾವ ಥಿಯರಮ್ನ ಹಾಕ್ಬೇಕು? ಎ ಡಿ ಬೈ ಡಿ ಬಿ, ದಟ್ ಇಸ್ ಥೇಲ್ಸ್ ಥಿಯರಮ್ ಅಪ್ಲೈ ಮಾಡಿ. ಥೇಲ್ಸ್ ಬರೋದ್ರೆ ಥೇಲ್ಸ್ ಹಾಕಿ ಏನಾಗುತ್ತೆ, ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ. ಏನಾಯ್ತು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎ ಡಿ ಎಷ್ಟಿದೆ, ದಟ್ ಈಸ್ 1.5. ಡಿ ಬಿ ಎಷ್ಟಿದೆ, 3 ಈಕ್ವಲ್ಸ್ ಟು ಎ ಇ ಎಷ್ಟಿದೆ, 1 ಡಿವೈಡ್ ಬೈ ಇ ಸಿ ಗೊತ್ತಿಲ್ವಾ, ಹಂಗೆ ಬರ್ಕೊಳ್ಳಿ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, ಸೊ ಇ ಸಿ ಇಸ್ ಈಕ್ವಲ್ ಟು 3 ಡಿವೈಡ್ ಬೈ 1.5. ರೈಟಾ? ಓಕೆ, ಈಗ ಇಲ್ಲಿ 1 ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಮೇಲ್ಗಡೆಗೆ 0 ಹಾಕೋದಷ್ಟೇ ನೋಡಿ. ಮೇಲ್ಗಡೆಗೆ 1 0 ಹಾಕೊಳ್ಳಿ, 1 ಡಿಜಿಟ್ ಇರೋದ್ರಿಂದ 2 ಹಂಗೆ ಬರ್ಕೊಳ್ಳಿ. ಸೊ 15 2s. ಸೊ ಇ ಸಿ ಇಸ್ ಈಕ್ವಲ್ ಟು 2 ನೋಡಿ. ಇ ಸಿ ಎಷ್ಟು ಬಂತು, ಈಗ 2 ಬಂತು. ಬಟ್ ನಮಗೆ ಕೇಳಿರೋದೇನು, ಎ ಸಿ ಅಂತ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅಂತ ಕೇಳಿದ್ದೇನೆ. ಸೊ ಎಷ್ಟಾಗುತ್ತೆ, ಎ ಸಿ ಇಸ್ ಈಕ್ವಲ್ ಟು 1 + 2 ದಟ್ ಈಸ್ 3 ಸೆಂಟಿಮೀಟರ್. 1 + 2 is 3 centimeter. ಎ ಸಿ ಇಸ್ 3 centimeter. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ವೆರಿ ಈಸಿ, ವೆರಿ ಇಂಪಾರ್ಟೆಂಟ್ ನೋಡಿ. ದ ವರ್ಟಿಕಲ್ ಪೋಲ್ ನೋಡಿ, ಒಂದು ಪೋಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ತೀವಿ. ಒಂದು ಪೋಲ್, ಇದೊಂದು ಪೋಲ್ ಅಂದ್ಕೊಳ್ಳಿ. ಈ ಪೋಲ್ ಎಷ್ಟು ಮೀಟರ್ ಇದೆ, 6 ಮೀಟರ್ ಇದೆ. ಇದು ನೆರಳು ಶಾಡೋ ಕಾಸ್ಟ್ ಮಾಡ್ತೀವಿ ನೋಡಿ. ವರ್ಟಿಕಲ್ ಪೋಲ್ ಹೈಟ್ ಈ 6 ಮೀಟರ್, ಕಾಸ್ಟಿಂಗ್ ಗೆ ಶಾಡೋ 4 ಮೀಟರ್ ನೋಡಿ. ಇದು 4 ಮೀಟರ್ ಶಾಡೋನ ಮಾಡ್ತಾ ಇದೆ. ಕರೆಕ್ಟಾ? ಓಕೆ, 4 ಮೀಟರ್ ಶಾಡೋ. ಇದು ಎ ಬಿ ಸಿ ಟ್ರಯಾಂಗಲ್, ಎ ಬಿ ಸಿ ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಅಂಡ್ ಅಟ್ ದ ಸೇಮ್ ಟೈಮ್, ಅದೇ ಟೈಮಲ್ಲಿ ದ ಟವರ್ ಆನ್ ದ ಸೇಮ್ ಗ್ರೌಂಡ್ ಕಾಸ್ಟ್ ಶಾಡೋ. ಒಂದು ಟವರ್, ಇನ್ನೊಂದು ಟವರ್ ಇದೆ. ಆ ಟವರ್ ಶಾಡೋನ ಮಾಡ್ತಿದೆ. ಆ ಶಾಡೋ ಹೈಟ್ ಎಷ್ಟಿದೆಯಪ್ಪ ಅಂದ್ರೆ 28 ಮೀಟರ್ ಇದೆ. ಅದ್ರ ಹೈಟ್ ನ ಕಂಡಿಡ್ಬೇಕು. ಈಗ ನೀವು ಏನ್ ಕಂಡಿಡ್ಬೇಕು, ಎಕ್ಸ್ ಇದನ್ನ ಕಂಡಿಡ್ಬೇಕು. ದಟ್ ಈಸ್ ಇದನ್ನ ಡಿ ಇ ಎಫ್ ಅಂತ ಕಾಣ. ಡಿ ಇ ಎಫ್ ಅರ್ಥ ಆಯ್ತು ನಿಮ್ ತಗೊಂಡಿದ್ದ. ಸೊ ಇವಾಗ ನಾವು ಕಂಡಿಡ್ಬೇಕಾದ್ರೇನು, ಡಿ ಇ ನ ಕಂಡಿಡ್ಬೇಕು. ದಟ್ ಇಸ್ ಹೈಟ್ ಆಫ್ ದಿ ಟವರ್. ಸೊ ಏನ್ ಮಾಡಿ, ಇದಕ್ಕೂ ಸೇಮ್ ಸೈಡ್ ರೂಲ್ ನ ಅಪ್ಲೈ ಮಾಡಿ. ಸೈಡ್ ರೂಲ್ ಏನು, ಎ ಬಿ ಡಿವೈಡ್ ಬೈ ನೋಡಿ, ಎ ಬಿ ಈ ಸೈಡು ಎ ಬಿ ಡಿವೈಡ್ ಬೈ ಡಿಇ ಈಕ್ವಲ್ಸ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಎ ಬಿ ಎಷ್ಟಿದೆ, ದಟ್ ಇಸ್ 6. ಡಿಇ ಎಷ್ಟಿದೆ, ಎಕ್ಸ್ ಈಕ್ವಲ್ಸ್ ಟು ಬಿ ಸಿ ಎಷ್ಟಿದೆ, 4. ಇ ಎಫ್ ಎಷ್ಟಿದೆ, 28. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇಲ್ಲ ಅಂದ್ರೆ ಇಲ್ಲಿ ಹೊಡೆದಾಕಿ 4 4 28 ಎಷ್ಟು, 4 28.
ಸೆವೆನ್ಸ್. ಸೊ 4 1s 4 7s. ಈಗ ಕ್ರಾಸ್ ಮಾಡ್ತೇವೆ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು 7 6 42. ಎಕ್ಸ್ ಈಸ್ ಈಕ್ವಲ್ ಟು 42 ಮೀಟರ್ಸ್. ಇಷ್ಟೇ ಮುಗೀತು. 42 ಮೀಟರ್ ಇದೆ. ಇದು ಕರೆಕ್ಟಾ 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 ಹೇಳಿ. 42 ಮೀಟರ್. ಎಸ್ ರೈಟ್. 42 ಮೀಟರ್ಸ್. ಏನ್ ಕಷ್ಟ ಇದೆಯಪ್ಪ ಇದರಲ್ಲಿ? ಏನು ಕಷ್ಟ ಇಲ್ಲ. ನೀವು ಸ್ವಲ್ಪ ಸ್ಮಾರ್ಟ್ ಆಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ ಇಲ್ಲಿ ಇಲ್ಲಿ ನೋಡಿ ವ್ಯಾಲ್ಯೂಸ್ ಕೊಟ್ಟಿದ್ದೇನೆ. ಫೈಂಡ್ ದ ವ್ಯಾಲ್ಯೂ ಆಫ್ 2 tan ಸ್ಕ್ವೇರ್ 45. ನೋಡಿ ಟ್ಯಾನ್ ಸ್ಕ್ವೇರ್ ನೋಡಿ 2 ನಾ ಕರೆಕ್ಟಾ ಕರೆಕ್ಟಾ. ಈಗ ಟ್ಯಾನ್ 45 ಅಂದ್ರೆ ಎಷ್ಟು? 1. ಸೊ 1 ಸ್ಕ್ವೇರ್ ಪ್ಲಸ್ ಕಾಸ್ 30 ಡಿಗ್ರಿ ಅಂದ್ರೆ √3/2. ಅದ್ರ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಕರೆಕ್ಟಾ. ಸೊ ಮೈನಸ್ ಇದೆ. ಸೈನ್ ಸ್ಕ್ವೇರ್ 60 ಅಂದ್ರೆ ಏನು? √3/2 ಹೋಲ್ ಸ್ಕ್ವೇರ್. ಸೊ ನೋಡಿ ಇಲ್ಲಿ ನೀವೇನ್ ಮಾಡಿದ್ರೆ ಬೇಡ, ಸಿಂಪಲ್ ಆಗಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಮುಗೀತು. ಇದು ಕ್ಯಾನ್ಸಲ್ ಆಯ್ತು, ಹೋಯ್ತು. ಉಳಿದಿದ್ದೇನು? 1 ಸ್ಕ್ವೇರ್ ಇಸ್ 1, 2 1s 2. ದಟ್ ಇಸ್ ಆನ್ಸರ್. ಅಷ್ಟೇ, ಮುಗೀತು. ಸೊ ನೆಕ್ಸ್ಟ್ ಏನ್ ಹೇಳಿದ್ದೇನೆ? ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಪಿ 0,1 ಇಟ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್. ನೋಡಿ ಇದು ಒಂದು ಲೈನ್ ಅನ್ಕೊಳ್ಳಿ. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಪಿ ಪಾಯಿಂಟ್. ಇದು ಈಕ್ವಿ ಡಿಸ್ಟೆನ್ಸ್ ಅಂತೆ. ಇವೆರಡಕ್ಕೂ ಸಮನಾಗಿದೆ ಡಿಸ್ಟೆನ್ಸ್, ಅದಕ್ಕೆ ಇದನ್ನ ಈಕ್ವಿ ಡಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಯಾವ ಪಾಯಿಂಟ್? ಎ ಪಿ ಪಾಯಿಂಟ್ ಇನ್ನದಕ್ಕೆ ಈಕ್ವಲ್ ಆಗಿದೆ. ಎ ಪಿ ಪಾಯಿಂಟ್ ಇಟ್ ಇಸ್ ಈಕ್ವಲ್ ಟು ಎ ಪಿ ಪಾಯಿಂಟ್ ಇಟ್ ಇಸ್ ಈಕ್ವಲ್ ಟು ನೋಡಿ ಎ ಪಿ. ಈಗ ಇದನ್ನ ತಗೋಬೇಕು ನೀವು. ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಗೋಬೇಕಂದ್ರೆ ಎ ಎಷ್ಟಿದೆಯಪ್ಪ? ಎ ಇಸ್ 5, -3. ಸೊ ಪಿ ಇಸ್ 0,1. ಸೊ ಬಿ ಇಸ್ x, -6. ರೈಟಾ ಕರೆಕ್ಟಾ. ಈಗ ಇದನ್ನ ನೀವು x1 y1 ಅಂದ್ಕೊಳ್ಳಿ, ಇದನ್ನ x2 y2. ಇದು ಅಷ್ಟೇ, x2 y2 ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ. ಯಾವ್ದು ಡಿಸ್ಟೆನ್ಸ್? ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ. ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ ಗೆ ಮಾಡಿ, ನಿಮಗೆ ಗೊತ್ತಾಗತ್ತ. ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಸೊ ಏನ್ ಪಿ ಏನಿದೆ? ಡಿಸ್ಟೆನ್ಸ್ ಫಾರ್ಮುಲಾ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿರೋದ್ರಿಂದ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ. ಏನ್ ಡಿಸ್ಟೆನ್ಸ್ ಫಾರ್ಮುಲಾ? ದಟ್ ಈಸ್ √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 whole square. This is the distance formula is equal to √PB go they say. So x2 - x1 whole square plus y2 - y1 whole square. ಅರ್ಥ ಆಯ್ತಾ? ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಸೊ ಎರಡು ಕಡೆ ಡಿಸ್ಟೆನ್ಸ್ ಸೇಮ್ ಇದೆ ಅಂತ ಅರ್ಥ. ಆಗ ಪಿ ಟು ಎ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಪಿ ಟು ಬಿ ಎಷ್ಟು ಡಿಸ್ಟೆನ್ಸ್ ಇದೆ ಗೊತ್ತಾಗುತ್ತೆ ನಮಗೆ. ಸೊ ಈಗ ಇದಕ್ಕೆ ವ್ಯಾಲ್ಯೂಸ್ ಹಾಕಿ. x2 ಅಂದ್ರೆ ಎಷ್ಟು? x2 ಇದು ನೋಡಿ, ಇದು x2, ಇದು y2. ಸೊ ಪಿ ಟು ಎ ತಾನೆ, x2 ದಟ್ ಈಸ್ ನೋಡಿ ರೂಟ್ ಕ್ಯಾನ್ಸಲ್ ಆಯ್ತು. ನೀವು ಮತ್ತೆ ರೂಟ್ ಮಾಡ್ಕೊಡಿ. ರೂಟ್ ಕ್ಯಾನ್ಸಲ್ ಆಯ್ತು. ಸೊ x2 ಎಷ್ಟಿದೆ? ದಟ್ ಈಸ್ 5 ಮೈನಸ್ x1 ಎಷ್ಟಿದೆ? ದಟ್ ಈಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟಿದೆ? -3 ಮೈನಸ್ y1 ಎಷ್ಟಿದೆ? 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು. x2 ಎಷ್ಟಿದೆ ಈ ಕಡೆ? ಈಗ ಈ ಕಡೆದು x2 ಈಸ್ x ಮೈನಸ್ x1 ಈಸ್ 0 ಹೋಲ್ ಸ್ಕ್ವೇರ್. ಕರೆಕ್ಟಾ ಪ್ಲಸ್ y2 ಎಷ್ಟಿದೆ? -6 ಮೈನಸ್ y1 ಈಸ್ 1 ಹೋಲ್ ಸ್ಕ್ವೇರ್. ಕರೆಕ್ಟಾ. ಈಗ ನಾವೇನ್ ನೋಡ್ಬೇಕು? ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿ ದಟ್ ಈಸ್ 5 - 0 ಅಂದ್ರೆ ಎಷ್ಟಪ್ಪ? 5 - 0 ಅಂದ್ರೆ ಎಷ್ಟು? 5 - 0 ಈಸ್ 5. ರೈಟಾ? 5 - 0 ಈಸ್ 5 ಸ್ಕ್ವೇರ್. 5 ಸ್ಕ್ವೇರ್ ಈಸ್ 25. ಸೊ ಇಲ್ಲಿ ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. 4 ಸ್ಕ್ವೇರ್ ಈಸ್ 16. ಕರೆಕ್ಟಾ? 16. ಯಾಕೆ ಮೈನಸ್ ಬರಲಿಲ್ಲ? -4 ಇಂಟು -4 ಪ್ಲಸ್ 16 ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ. x - 0 ಅಂದ್ರೆ x ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ 7 -7 ಸ್ಕ್ವೇರ್ ಅಂದ್ರೆ 49. ದಟ್ ಈಸ್ ಪ್ಲಸ್ 49. ಸೊ ಈ ಪ್ಲಸ್ 49 ತೆಗೆದುಬಿಟ್ಟು ಎತ್ಬಿಟ್ಟು ಆ ಕಡೆ ಹಾಕಿ. ಏನಾಯ್ತು? ಇವೆರಡನ್ನು ಕೂಡಿಸ್ಲಿ ಫಸ್ಟ್. ಸೊ 6 + 1 5 1 ದಟ್ ಈಸ್ 2 + 41. ಕರೆಕ್ಟಾ? ಪ್ಲಸ್ 49 -49. ಸೊ ಈಕ್ವಲ್ಸ್ ಟು x ಸ್ಕ್ವೇರ್. ಸೊ ಬಿಗರ್ ನಂಬರ್ಸ್ ಏನೇನು? -8 ಈಸ್ ಈಕ್ವಲ್ ಟು x ಸ್ಕ್ವೇರ್. ಸೊ ಈಗ ಸ್ಕ್ವೇರ್ ಕಡೆ ಕಳಿಸಿ ರೂಟ್ ಆಗುತ್ತೆ. ಸೊ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √-8. ದಿಸ್ ಇಸ್ ದ ವ್ಯಾಲ್ಯೂ ಆಫ್ x. ಅರ್ಥ ಆಯ್ತಾ? ದಿಸ್ ದ ವ್ಯಾಲ್ಯೂ ಆಫ್ x. ಅಂದ್ರೆ ಇಲ್ಲಿ 0 ಇದೆ, ಅಲ್ಲಿ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √-8. ಸೊ ನೆಕ್ಸ್ಟ್ ಫೈಂಡ್ ದ 0 ಆಫ್ ದಿ ಪಾಲಿನಾಮಿಯಲ್. ನೋಡಿ 0 ಆಫ್ ದಿ ಪಾಲಿನಾಮಿಯಲ್ ದಟ್ ಈಸ್ x ಸ್ಕ್ವೇರ್ ಮೈನಸ್ 2x - 8 ಈಸ್ ಈಕ್ವಲ್ ಟು 0 ಇದೆಯಲ್ಲ, ಇದ್ರ ನೋಡಿ ಈ ಸಿ ಟರ್ಮ್ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಎ ಟರ್ಮಿಗೆ ಏನಾಯ್ತು? 8 × x ದಟ್ ಈಸ್ 8x ಸ್ಕ್ವೇರ್. 8x ಸ್ಕ್ವೇರ್ ನನಗೆ ಕ್ವೆಶನ್ ಬರ್ಕೊಳ್ತೀನಿ ನೋಡಿ. -2x - 8. ಸೊ ಈಗ 8x ಗೆ ಫ್ಯಾಕ್ಟರ್ಗಳನ್ನ ತಗೊಳ್ಳಿ. ಹೆಂಗ್ ತಗೊಳ್ಳೋದು ಫ್ಯಾಕ್ಟರ್ಗಳನ್ನ? ಅದ್ರ ಟರ್ಮ್ಸ್ ಗಳನ್ನ ಬರ್ಕೊಂಡು ಹೋಗಿ. ನೋಡಿ 2 ಇಂದ ಹೋಗುತ್ತಾ? 2 4s. ಸೊ 2 4s ನೋಡಿ, 4 ಅಲ್ಲಿ 2 ಹೋದ್ರೆ ಎಷ್ಟಪ್ಪ? 2 ಬಂತ. ನೀವು ಈ ಎರಡು ಟರ್ಮ್ಗಳನ್ನ
ನೋಡಿ ಎಕ್ಸ್ ಎಕ್ಸ್ ಇವೆರಡು ಟರ್ಮ್ಗಳನ್ನ ನೀವು ಸಬ್ಟ್ರಾಕ್ಟ್ ಮಾಡ್ಬೋದು ಅಥವಾ ಅಡಿಷನ್ ಮಾಡ್ಬೋದು, ಕೂಡಿಸ್ಬೋದು ಅಥವಾ ಕಳಿಬಹುದು. ಬಟ್ ನಮ್ಗೆ ಯಾವ್ದು ಬರಬೇಕು, ಬಿ ಟರ್ಮ್ ಬರಬೇಕು. ಇಲ್ಲಿ ಏನ್ ಸಿಂಬಲ್ ಇದೆ, ಈಗ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ, ಕಳಿತಾ ಇದ್ದೀನಿ, ಕರೆಕ್ಟಾ? ಇದನ್ನ ನಾನು ಕಳಿತಾ ಇದ್ದೀನಿ. ಕಳಿತಿರ್ಬೇಕಾದ್ರೆ ಇಲ್ಲಿ ಬಿ ಟರ್ಮ್ ಅಲ್ಲಿ ಏನ್ ಸಿಂಬಲ್ ಇದೆ, ಮೈನಸ್. ಅದನ್ನ ತಗೊಂಡೋಗಿ ಬಿಗ್ಗರ್ ನಂಬರ್ ಸೈನಿಗೆ ಕೊಡಿ. ಬಿಗ್ಗರ್ ನಂಬರ್ ಸೈನಿಗೆ ದಟ್ ಇಸ್ ಮೈನಸ್. ಅದ್ರ ಆಪೋಸಿಟ್ ಗೆ ಪ್ಲಸ್. ಯಾವಾಗ ಕಳಿಬೇಕಾದ್ರೆ ಮಾತ್ರ. ಕೂಡಿಸ್ಬೇಕಾದ್ರೆ ಅಲ್ಲೇನ್ ಬಿ ಟರ್ಮ್ ಸಿಂಬಲ್ ಇರುತ್ತೆ ಅದನ್ನೇ ಎರಡಕ್ಕೂ ಕೊಟ್ರೆ ಮುಗೀತು. ಕೂಡಿಸ್ಬೇಕಾದ್ರೆ ಮಾತ್ರ. ಈಗ ಅಲ್ಲಿದ್ರವ 2x ಬದಲು 6x ಇದ್ದಿದ್ರೆ ನೀವು 2 ಮತ್ತೆ 4 ನ ಎರಡನ್ನೂ ಕೂಡಿಸ್ಬೇಕಿತ್ತು. ಕೂಡಿಸ್ಬೇಕಾದ್ರೆ ಅಲ್ಲಿ ಮೈನಸ್ ಏನಿದೆ ಸಿಂಬಲ್ ಅದು ಎರಡಕ್ಕೂ ಕೊಡಿ. ಕೂಡಿಸ್ಬೇಕಾದ್ರೆ ಮಾತ್ರ. ಕಳಿಬೇಕಾದ್ರೆ ಅಲ್ಲಿ -2x ಇದೆಯಾ, ಮೈನಸ್ ಇದೆಯಾ, ಆ ಮೈನಸ್ ನ ಬಿಗರ್ ನಂಬರ್ಗೆ ಕೊಡಿ, ಸ್ಮಾಲರ್ ನಂಬರ್ಗೆ ಅದ್ರ ಆಪೋಸಿಟ್ ಸಿಂಬಲ್ ಪ್ಲಸ್ ನ ಕೊಡಿ. ಅರ್ಥ ಆಯ್ತಾ ಹೇಳಿದ್ದು? ಸೊ ಈಗ ಈ ಟರ್ಮ್ಗಳನ್ನ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 is equal to 0. ಇವೆರಡಲ್ಲಿ ಏನ್ ಕಾಮ ತೆಗೆದ್ರಿ, ಎಕ್ಸ್ ಕಾಮ ತೆಗೆದ್ರಿ. ಏನ್ ಉಳಿತು, ಎಕ್ಸ್ ಮೈನಸ್ 4 ಪ್ಲಸ್ ಇದರಲ್ಲಿ ಏನ್ ಕಾಮ ತೆಗೆದ್ರಿ, 2 ಕಾಮ ತೆಗೆದ್ರಿ. ಏನ್ ಉಳಿತು, ಎಕ್ಸ್ 2 ಮೈನಸ್ 8 2 4s. ಸೊ ಈಗ ಇದು ಒಂದು ಟರ್ಮ್ ಮಾಡ್ಕೊಳ್ಳಿ, ದಟ್ ಈಸ್ ಎಕ್ಸ್ ಪ್ಲಸ್ 2, ಇನ್ನೊಂದು ಎಕ್ಸ್ ಮೈನಸ್ 4. ಸೊ ಇದನ್ನ ಈಸಿ ಕೊಡೋಣ, ಆಚೆ ಕಳಿಸಿ ಈಗ. ಸೊ ಏನಾಗುತ್ತೆ ನೋಡಿ, ಎಕ್ಸ್ is equal to -2, x is equal to 4. This is the value. x is equal to -2, x is equal to 4. ಈಗ ಲಿಂಕ್ ಹೇಳಿದ್ದೇನೆ, 0 ಆಫ್ ದಿ ಸಮ್ ಒಂದು ಪ್ರಾಡಕ್ಟ್ ನಡಿ ಕೇಳಿದ್ದೇನೆ. ಸಮ್ ಮತ್ತು ಪ್ರಾಡಕ್ಟ್ ನಡಬೇಕು. ಸಮ್ ಆಫ್ ದಿ 0 ಫಾರ್ಮುಲಾ ಏನು, ಸಮ್ ಆಫ್ ದಿ 0 is equal to ಆಲ್ಫಾ ಪ್ಲಸ್ ಬೀಟಾ is equal to ಮೈನಸ್ ಬಿ ಬೈ ಎ. ರೈಟ್, ಕರೆಕ್ಟಾ? ಆಲ್ಫಾ ಏನಿದೆ ಇಲ್ಲಿ, ಇದು ಆಲ್ಫಾ, ಇದು ಬೀಟಾ. ಆಲ್ಫಾ ಏನಿದೆ, -2 ಪ್ಲಸ್ 4. ಈಗ ಬಿ ಏನು ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ ಇಸ್ -2. ಮೈನಸ್ ಆಫ್ -2 ಡಿವೈಡ್ ಬೈ 1. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ ದಟ್ ಈಸ್ ಬಿಗರ್ ನಂಬರ್ ಸೈನ್ಸ್ ಪ್ಲಸ್ 2 ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ದಟ್ ಈಸ್ 2. ಆಲ್ ಸಮ್ ಆಫ್ ದಿ 0 ಇಸ್ 2 ಈಕ್ವಲ್ಸ್ ಟು 2. ಪ್ರಾಡಕ್ಟ್ ಆಫ್ ದಿ 0 ಏನಿದೆ, ಪ್ರಾಡಕ್ಟ್ ಆಫ್ ದಿ 0 ದಟ್ ಈಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ. ಓಕೆ ಆಲ್ಫಾ ಇಂಟು ಬೀಟಾ. ಸೊ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದಿ 0. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಏನಿದೆಯಪ್ಪ, ಸಿ. ಈಗ ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ ದಟ್ ಈಸ್ -8. ಸೊ -8 ಬೈ 1 ಅಂದ್ರೆ ದಟ್ ಈಸ್ ಆನ್ಸರ್ ವಿಲ್ ಬಿ -8. -8 ಬರ್ತದೆ. ಓಕೆ, ರೈಟ್. ನಿಮಗೆ ಅರ್ಥ ಆಗ್ತದೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಟ್ರಿಕಿ ಪ್ರಾಬ್ಲಮ್. ಇದು ಸ್ವಲ್ಪ ತಲೆ ಓಡಿಸ್ಬೇಕು ನೀವು. ನೋಡಿ, ಸೀತಾ, ಯಾರಪ್ಪ, ಸೀತಾ ವೇರ್ ಯಂಗರ್ ಬೈ 5 years ದೆನ್ ವಾಟ್ ಈಸ್ ಶಿ ರಿಯಲಿ ಈಸ್. ಅಂದ್ರೆ ಪ್ರೆಸೆಂಟ್ ಏಜ್ ಅಥವಾ ಏಜ್ ಆಫ್ ಸೀತಾ ನಮ್ಗೆ ಗೊತ್ತಿಲ್ಲ. ಏಜ್ ಆಫ್ ಸೀತಾ ಸೀತನ ಏಜ್ ನಮ್ಗೆ ಗೊತ್ತಿಲ್ಲ. ಟೇಕ್ ಇಟ್ ಆಸ್ ಎಕ್ಸ್ ತಗಲಿ. 5 years ಯಂಗರ್ ಅದೇನು, ಯಂಗರ್ 5 years ಅಂದ್ರೆ ಹಿಂದೆ, ಹಳೆ 5 ವರ್ಷದ ಹಿಂದೆ ಅಂತ ಅರ್ಥ. ನಾವು ಎಷ್ಟು ವರ್ಷ ಚಿಕ್ಕವರಾಗಿರ್ತೀವಿ ಅಷ್ಟು ಯಂಗರ್ ಆಗಿರ್ತೀವಲ್ವಾ. ಸೊ ಹಂಗಾಗಿ ಯಂಗರ್ ಅಂತ ಹೇಳಿದ್ರಿಂದ ಯಂಗರ್ ದಟ್ ಈಸ್ 5 years ಅಲ್ವಾ. ಸೊ -5, x -5 ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ಮುಂದಕ್ಕೆ ಏನಂತಾರೆ, ದೆನ್ ದ ಸ್ಕ್ವಯರ್ ಆಫ್ ದೇರ್ ಏಜ್. ಅವಳ ಏಜ್ ಏನಿದೆ ಅದನ್ನ ಸ್ಕ್ವಯರ್ ಮಾಡ್ಬೇಕಂತ. ಏನು ಏಜ್ ಅದು, 5 ವರ್ಷದ ಹಿಂದೆ ಏಜು, x -5. ಆ ಏಜ್ ನ ನಾವು ಸ್ಕ್ವಯರ್ ಮಾಡಬೇಕು. ನೋಡಿ, ವರ್ಡ್ ಟು ವರ್ಡ್ ಓದ್ ಗೊತ್ತಾಗ್ತದೆ ನಿಮಗೆ. ಆ ಸ್ಕ್ವಯರ್ ಮಾಡಿದಾಗ ವುಡ್ ಹ್ಯಾವ್ ಬೀನ್ 11 more ಅಂತ ಹೇಳ್ತಾರೆ. 11 more ಅಂದ್ರೇನು, ಪ್ಲಸ್ 11. ಕರೆಕ್ಟಾ? 5 times ಆರ್ ಆಕ್ಚುಲ್ ಏಜ್ ಎಷ್ಟು, x. 5 times ಅಂದ್ರೆ 5x. ಮುಗೀತು. ವಾಟ್ ಈಸ್ ದ ಹರ್ ಪ್ರೆಸೆಂಟೇಜ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಕರೆಕ್ಟಾ? ವಿ ಹ್ಯಾವ್ ಟು ಐಡೆಂಟಿಫೈ ದ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಈಗ ಇದಕ್ಕೆ ಐಡೆಂಟಿ ಹಾಕಿ. ಯಾವ ಐಡೆಂಟಿ ಹಾಕ್ತೀರಿ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಐಡೆಂಟಿ ಹಾಕಿ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಈಗ ಇದಕ್ಕೆ ಹಾಕಿ. ಎಕ್ಸ್ ಅಂದ್ರೆ ಏನಪ್ಪ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು ವೈ ಎಷ್ಟು 5 ಪ್ಲಸ್ ವೈ ಸ್ಕ್ವೇರ್ ಇಸ್ 5 ಸ್ಕ್ವೇರ್ ದಟ್ ಈಸ್ 25 is equal to 5x plus 11. ಕರೆಕ್ಟಾ? ಈಗ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಮೈನಸ್ 2 5 10x ಪ್ಲಸ್ 25 ಈಕ್ವಲ್ಸ್ ಟು 5x ಪ್ಲಸ್ 11. ಈಗ 5x ಇದೆಯಲ್ಲ, ಇದನ್ನ ಕಡೆ ಹಾಕೊಳ್ಳಿ. ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 10x ಮೈನಸ್ 5x ಪ್ಲಸ್ 10 ಪ್ಲಸ್ 5x ಅಂದ್ರೆ -5x ಪ್ಲಸ್, ಸೊ ಬೇಡ ಅದನ್ನೇ ಪ್ಲಸ್ 25 ಮೈನಸ್ 11 ಈಕ್ವಲ್ಸ್ ಟು 0 ಆಯ್ತು. ಕರೆಕ್ಟಾ? ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಏನಾಯ್ತು ನೋಡಿ, ಎಕ್ಸ್ ಸ್ಕ್ವೇರ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಮೈನಸ್ ಬಿಗರ್ ಸೈನು
15x ಕರೆಕ್ಟಾ 15x ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡಬೇಕು ಬಿಗರ್ ಆಫ್ ಸೈನ್ ಇಸ್ ಪ್ಲಸ್ 25 11 ಅಂದ್ರೆ ಎಷ್ಟು 25 11 ಆಗುತ್ತೆ 9 ಪ್ಲಸ್ 9 ಪ್ಲಸ್ 5 ದಟ್ ಈಸ್ 14 ಈಕ್ವಲ್ಸ್ ಟು 0. ಸೊ ಇದನ್ನ ನೀವೀಗ ಫ್ಯಾಕ್ಟರೈಸೇಷನ್ ಮಾಡಬೇಕು. ನಾನು ಆಗ ಹೇಳಿದೆ ಫ್ಯಾಕ್ಟರೈಸೇಷನ್ ಮಾಡ್ಬೇಕಂದ್ರೆ ಸೇಮ್ ಈ ಸೀಟ್ ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿ 14 ಅಂತ ನಮಗೆ 15 ಬರಬೇಕು. ಸೊ 14 1 14 ಕರೆಕ್ಟಾ 14 1 14 ಈಗ ಕೂಡಿಸ್ತಾ ಇದೀನಿ 14ಕ್ಕೆ ಒಂದನ್ನು ಸೇರಿಸಿದ್ರೆ 15 ಆಗುತ್ತೆ. ಕೂಡಿಸ್ತಾ ಇದೀನಿ ಅಂದಾಗ ಇಲ್ಲಿ ಏನ್ ಸಿಂಬಲ್ ಇದೆ ಅದನ್ನ ಎರಡು ಸಿಂಬಲ್ ಗದ್ರೆ ಕೊಟ್ಬಿಡಿ ಮೈನಸ್ ಇದಕ್ಕೂ ಮೈನಸ್ ಮುಗೀತು. ಸೊ ಎಕ್ಸ್ ಈಗ ಇಲ್ಲಿ ಹಾಕಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 1x ಪ್ಲಸ್ 14 ಇಸ್ ಈಕ್ವಲ್ ಟು 0. ಎರಡರ ಏನ್ ಕಾಮತೈತ್ರಿ ಎಕ್ಸ್ ಕಾಮತೈತ್ರಿ ಏನ್ ಉಳಿತು ಎಕ್ಸ್ ಮೈನಸ್ 14 ಉಳಿತು. ಸೊ ಇದೇನ್ ಕಾಮತೈತ್ರಿ ಮೈನಸ್ 1 ನ ಕಾಮನ್ ತೆಗಿದ್ರಿ ಏನ್ ಉಳಿತು ಎಕ್ಸ್ ಮೈನಸ್ 14 ಉಳಿತು. ಯಾಕಂದ್ರೆ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಸೊ ಈಗ ಇದನ್ನ ಕಾಮನ್ ತೆಗಿ ಎಕ್ಸ್ ದಟ್ ಈಸ್ ಮೈನಸ್ 1 ಟರ್ಮ್ ಇನ್ನೊಂದು ಎಕ್ಸ್ ಮೈನಸ್ 14. ಸೊ ಎಕ್ಸ್ ಈಸ್ ಈಕ್ವಲ್ ಟು 1 ಎಕ್ಸ್ ಈಸ್ ಈಕ್ವಲ್ ಟು 14. ಅವಳ ಏಜ್ 1 ಇಯರ್ಸ್ ಆಗಕ್ಕಾಗಲ್ಲ. ಸೊ ದಟ್ ಈಸ್ 14 ಇಯರ್ಸ್. ಸೀತಾ ಏಜ್ ಎಷ್ಟು ಸೀತಾ next problem is the sum of two number. So okay, first number we can take it as what we can take it as x. First number we can take it as x. Second number can take it as y. So x and y sum ಅಂತ ಹೇಳ್ತಿದ್ರಲ್ಲ so plus ಹಾಕಿ is equal to ಎಷ್ಟು 34. So make a equation that is y is equal to 34 minus x. y is equal to 34 minus x. So equation number 1 ಆಯ್ತಾ. ಈಗ ಇವಾಗ ಏನ್ ಮಾಡ್ಬೇಕು ನೋಡಿ ಇಫ್ 3 ಸಬ್ಟ್ರಾಕ್ಟ್ ಫ್ರಮ್ ಒನ್ ನಂಬರ್ ದಟ್ ನಂಬರ್ ಇಸ್ ಎಕ್ಸ್ ಅಂತ ಒಂದು ನಂಬರ್ ಅದರಲ್ಲಿ 3 ನ ಕಳಿತಿದೀವಿ 3 ಸಬ್ಟ್ರಾಕ್ಟ್ ಫ್ರಮ್ ಒನ್ ನಂಬರ್ ಅಂಡ್ 2 is added to another number ಯಾವುದು y. ಸೊ ದಟ್ ಈಸ್ 2 is added the product ಅಂತ ಹೇಳ್ತಾರೆ ನೋಡಿ ಪ್ರಾಡಕ್ಟ್ ಅಂದ್ರೆ ಇಂಟು ಮಾಡಬೇಕು ನೋಡಿ another number the product of these two number become 260 is equal to 260 ಆಯ್ತು ಕರೆಕ್ಟಾ. ಈಗ ನೋಡಿ ಈಗ ಸಿಂಪ್ಲಿಫೈ ಮಾಡೋಣ x minus 3 into y ಅಂದ್ರೆ ನಮ್ಗೆ ಗೊತ್ತಿದೆ ದಟ್ ಈಸ್ 34 minus x plus 2 equals to 260 ಆಯ್ತಾ. ಸೊ ಈಗ ಏನ್ ಮಾಡ್ಬೇಕು x minus 3 into 34 plus 2 is 36 minus x is equal to 260 ಆಯ್ತು. ಸೊ ಇವಾಗ ಏನ್ ಮಾಡಿ ಫಸ್ಟ್ ಟರ್ಮ್ ಇದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಿ. ಈಗ ಸೊ 36x ಕರೆಕ್ಟಾ 36x minus x ಸ್ಕ್ವೇರ್ ಮೈನಸ್ 3 into 36 ಮಾಡಿ. ಈಗ 3 into 36 ಎಷ್ಟಾಯ್ತು 108 ಆಯ್ತಾ 108. ಸೊ ಮೈನಸ್ 33x is equal to 260 ಆಯ್ತು. ಸೊ ಈಗ ಸಿಂಪ್ಲಿಫೈ ಮಾಡಿ ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ 36 ಮತ್ತೆ ಇದು ದಟ್ ಈಸ್ ಮೈನಸ್ 3x ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 3x ಎಷ್ಟಾಯ್ತು ಪ್ಲಸ್ 39x ಆಯ್ತು ಪ್ಲಸ್ 39x. ಸೊ ನೆಕ್ಸ್ಟ್ ಉಳಿದಿರೋದೇನು ಈ ಕಡೆ ಇಸ್ ಈಕ್ವಲ್ ಟು 260 ಮೈನಸ್ 108 ಅಂತ ಬಂದ್ರೆ ಪ್ಲಸ್ 108 ಆಯ್ತು ಪ್ಲಸ್ 108 ಆಯ್ತು. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 39x. ಸೊ ಇದೆಲ್ಲ ಕೂಡಿಸ್ಕೊಂಡ್ರೆ ಆಯ್ತು 368 ಆಗುತ್ತೆ ಹೊರಗಡೆ ಬಂದ್ರೆ ದಟ್ ಈಸ್ ಮೈನಸ್ 368 ಆಯ್ತು 368 ಈಸ್ ಈಕ್ವಲ್ ಟು 0 ಆಯ್ತಾ. ಸೊ ಯಾವುದೇ ಕಾರಣಕ್ಕೂ ಫಸ್ಟ್ ಏನಾಗಿರ್ಬಾರ್ದು ಫಸ್ಟ್ ಈ 0 ಫಸ್ಟ್ ಮೈನಸ್ ಇರಬಾರ್ದು ಯಾವುದು ಎಕ್ಸ್ ಸ್ಕ್ವೇರ್ ಟರ್ಮ್. ಸೊ ಮಲ್ಟಿಪ್ಲೈ ಮೈನಸ್ ಏನಾಯ್ತು ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತಾ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 39x ಆಯ್ತಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 368 ಆಯ್ತಾ ಇಸ್ ಈಕ್ವಲ್ ಟು 0 ನ. ಈಗ 368 ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ 368 ನ 2 1s 2 2 8s 16 2 4s 8 2 9s 2 2s 4 2 3s 6 sorry 2 4s 8 2 4s 8 2 6s 12. So 2 2s 2 3s so 29 is a prime number 29 1s ಗೊತ್ತಾಯ್ತಾ ಹೇಳಿದ್ದು. ಈಗ ಯಾವ ಟರ್ಮ್ ತಗೊಳ್ತೀರಿ 368 ಗೆ ದಟ್ ಈಸ್ 29 and 2 2s 4 4 2s 8 8 2s 16 ನೋಡಿ 16 ಮತ್ತೆ 23 ನಾವು ಕೂಡಿಸಿದ್ರೆ we can get 39 ಕರೆಕ್ಟಾ. ಸೊ ಕೂಡಿಸ್ತಿದೀವಿ ಸೊ ಹಂಗಾಗಿ ಇದಕ್ಕೂ ಮೈನಸ್ ಕೊಡಿ. ಏನಾಯ್ತು ಈಗ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಸೊ ಮೈನಸ್ 23x ಸೊ ಮೈನಸ್ 16x ಪ್ಲಸ್ 368 is equal to 0. ಸೊ ಇವೆರಡರಲ್ಲಿ ಕಾಮನ್ ತೆಗೆದ್ರಿ ಎಕ್ಸ್ ಕಾಮನ್ ತೆಗೆದ್ರಿ ಎಕ್ಸ್ ಮೈನಸ್ 23 ಒನ್ ಟರ್ಮ್. ಸೊ ಇದರಲ್ಲಿ ಕಾಮನ್ ತೆಗೆದ್ರಿ ಮೈನಸ್ 16 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 23. ಸೊ ವಾಟರ್ ಟರ್ಮ್ ಎಕ್ಸ್ ಇಸ್ ಈಕ್ವಲ್ ಟು 16 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 23. ಸೊ ದಿಸ್ ಇಸ್ ಆಲ್ಸೋ ಒನ್ ನಂಬರ್ ದಿಸ್ ಅನದರ್ ನಂಬರ್ ಅರ್ಥ ಆಯ್ತಾ ಒನ್ ನಂಬರ್ ಮತ್ತೆ ಇನ್ನೊಂದು. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ದೇ ಆಸ್ಕ್ಡ್ ಇನ್ ದ ಪ್ರಿಪರೇಟರಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅಂಬ್ರಲಾ 8 ಟ್ರಿಪ್ಸ್ ಅಂಬ್ರದಲ್ಲಿ ಎಷ್ಟಿದೆ 8 ಟ್ರಿಪ್ಸ್ ಇದೆ. ಆ 8 ಟ್ರಿಪ್ಸ್ ನ ನೋಡಿ ಇದು ಒಂದು ಅಂಬ್ರೆಲಾ ಇಸ್ ಶೇಪ್ ಇನ್ ದ ಸರ್ಕಲ್ ಅಂದ್ಕೊಳ್ಳಿ.
ಸೊ 8 ಎಷ್ಟು ಟ್ರಿಪ್ ಇದೆ 8 ಟ್ರಿಪ್ಸ್. ಓಕೆ 8 ಟ್ರಿಪ್ಸಾ ನೋಡಿ ಟೋಟಲ್ ಹೆಂಗಾಗುತ್ತೆ ಸರ್ಕಲ್ ಎಷ್ಟು 360 ಕರೆಕ್ಟಾ 360 ಅದ್ರ ಎಷ್ಟು ಟ್ರಿಪ್ಸ್ ಮಾಡಿದ್ವಿ ನಾವು 8 ಟ್ರಿಪ್ಸ್. ಇದನ್ನ ಡಿವೈಡ್ ಮಾಡಿದ್ರೆ 8 4 32 8 5 40 ಸೊ 45 ಡಿಗ್ರಿ ಬಂತಾ. ಸೊ ಈಗ ಒಂದು ರಿಬ್ಬಿಂದ ಇನ್ನೊಂದು ರಿಬ್ಬಿಗೆ ಏರ್ ಫಾರ್ಮೇಶನ್ ಆಗಿರುತ್ತೆ ದಟ್ ಈಸ್ ಫಾರ್ಮ್ಡ್ ಸೆಕ್ಟರ್ ಫಾರ್ಮೇಶನ್ ಆಯ್ತಾ. ಸೊ ಏರಿಯಾ ಆಫ್ ಎ ಸೆಕ್ಟರ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಕರೆಕ್ಟಾ. ಥೀಟಾ ವ್ಯಾಲ್ಯೂ ಎಷ್ಟಿದೆ 45 ಡಿಗ್ರಿ ಡಿವೈಡ್ ಬೈ 360 into 22/7 into radius, that is radius is 45 centimeter into 45 centimeter radius ಇಲ್ಲಿ ಕೊಟ್ಟಿದೆ ನೋಡಿ radius ಓಕೆ. ಈಗ ಏನು ನೋಡ್ಬೋದು ನೋಡಿ 9 ಹೊಡೆದಾಕೋಣ 9 5 9 4 5 1 5 8 ಸೊ 2 4 2 11 ಸೊ ಹಾಗಾದ್ರೆ ಏನು ಉಳಿದಿದೆ ಅದನ್ನ ಬರ್ಕೊಳ್ಳೋಣ ಈಗ 11 into 45 into 45 ಅಂದ್ರೆ ದಟ್ ಈಸ್ 2025 into 2 7s 28. ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಮೇಲೆ ಮಲ್ಟಿಪ್ಲೈ ಮಾಡ್ಕೊಂಡು ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 6364.28 ಸೆಂಟಿಮೀಟರ್ ಸ್ಕ್ವೇರ್ 6364.28. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ನೋಡಿ ಇನ್ ರೇಷಿಯೋ ಫೈಂಡ್ ದ ರೇಷಿಯೋ ಅಂದ್ರೆ ಏನು ರೇಷಿಯೋ ಅಂದ್ರೆ ನಾವು m1 ಮತ್ತು m2 ನ ಕಂಡುಹಿಡಿಯಬೇಕು m1 ಇಷ್ಟು m2 ನ ಕಂಡುಹಿಡಿಯಬೇಕು. ಸೊ ಈಗ ಕೊಟ್ಟಿದ್ದಾರೆ p ಕೊಟ್ಟಿದ್ದಾರೆ ದಟ್ ಈಸ್ x y n ಕಡೆ ಇದು ಯಾವುದು -6 ದಟ್ ಈಸ್ x1 y1 ದಿಸ್ ಈಸ್ x2 y2 ಸೆಕ್ಷನ್ ಫಾರ್ಮುಲಾ ಹಾಕಿ. ಏನು ಸೆಕ್ಷನ್ ಫಾರ್ಮುಲಾ p of x, y equals to root of that is bracket m1 x2 plus m2 x1 divided by m2 plus m1 ಕರೆಕ್ಟಾ ಕಮ m1 y2 plus m2 y1 divided by m2 plus m1 ಆಯ್ತಾ. ಈಗ ಎಕ್ಸ್ ಟರ್ಮಿಗೆ ಇದು ಸೊ ವೈ ಟರ್ಮಿಗೆ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಯಾವ್ದಾದ್ರು ಒಂದು ತಗೊಳ್ಳಿ ನಿಮಗೆ ರೇಷಿಯೋ ಆಟೋಮೆಟಿಕ್ ಬರುತ್ತೆ. ಈಗ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ ನಮ್ಗೆ ಗೊತ್ತು ಎಕ್ಸ್ ಅಂದ್ರೆ ದಟ್ ಇಸ್ -4. ಸೊ ವೈ ಅಂದ್ರೆ ಏನು ವೈ ಅಂದ್ರೆ 6. ಸೊ ಈಗ ನೀವು ಯಾವ್ದು ಬೇಕೋ ತಗೋಬಹುದು. ಇದನ್ನೇ ತಗೋಬೇಕಂತ ರೂಲ್ಸ್ ಏನಿಲ್ಲ ಯಾವ್ದು ಬೇಕೋ ತಗೊಳ್ಳಿ. ನೋಡಿ ಎಕ್ಸ್ ಅಂದ್ರೆ ದಟ್ ಈಸ್ -4, 6 ಫಸ್ಟ್ ವ್ಯಾಲ್ಯೂ ಹಾಕೋಣ. ದಟ್ ಈಸ್ m1 ಏನಿದೆ m1 ಗೊತ್ತಿಲ್ಲ ಅಂದ್ರೆ ಹೇಳಬೇಕಾದ್ರು x2 ಏನಿದೆ x2 ಈಸ್ 3m1 ಪ್ಲಸ್ m2 ಏನಿದೆ m2 ಗೊತ್ತಿಲ್ಲ. ಸೊ x1 ಏನಿದೆ x1 ಇಸ್ -6. ಸೊ ಇದೇನಾಗುತ್ತೆ ಮೈನಸ್ ಆಗುತ್ತೆ ಹಾಗಿದ್ರೆ ಮೈನಸ್ ಆಗುತ್ತೆ ಅದು. ಸೊ ಮೈನಸ್ ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು ಮೈನಸ್ ಆಯ್ತು. ಸೊ ಈಗ ಏನಾಯ್ತು -6m2 divided by m1 plus m2 ಕರೆಕ್ಟಾ m1 plus m2 ಆಯ್ತು ಕಾಮ. ಈಗ m1 ಇದೆ ಸೊ y2 ವ್ಯಾಲ್ಯೂ ಇದೆಯಪ್ಪ -8m1. ಸೊ ನೆಕ್ಸ್ಟ್ y1 ವ್ಯಾಲ್ಯೂ ಇದೆ y1 ಅಂದ್ರೆ 10 plus 10m2 divided by m1 plus m2 ಅಥವಾ m2 plus m1 ಏನ್ ಬೇಕಾ ತಗೋಬಹುದು ನೀವು. ಸೊ ಈಗ ನೀವು ಒಂದು ಈಕ್ವೇಶನ್ ಯಾವ್ದಾದ್ರು ಒಂದು ತಗೊಳ್ಳಿ. ನಾನು ನೆಕ್ಸ್ಟ್ ತಗೋತೀನಿ ಎಕ್ಸ್ ಮತ್ತು ಇದನ್ನ ತಗೋಣ. ದಟ್ ಈಸ್ -4 is equal to 3m1 -6m2 divided by m1 plus m2. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಯ್ತು -m1 plus m2 equals to 3m1 -6m2 ಕರೆಕ್ಟಾ. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ -m1 -into plus -4m2 is equal to 3m1 -6m2. ಸೊ ಈಗ ಏನ್ ಮಾಡ್ಬೇಕು ಈಗ m1 ಇರೋದು ಒಂದ್ ಕಡೆ ಹಾಕೋಣ. ಸೊ ದಟ್ ಈಸ್ -4m1 -3m1 is equal to ಈ ಕಡೆ ಕಳಿಸಿ. ಸೊ -6m2 plus 4m2 ಕರೆಕ್ಟಾ. ಈಗ ಈ ಟರ್ಮ್ಗಳನ್ನ ಸಿಂಪ್ಲಿಫೈ ಮಾಡಿ ಈಗ. ಸೊ -+ ಪ್ಲಸ್ -7m1 is equal to ಬಿಗರ್ ನಂಬರ್ ಸೈನ್ ಇಸ್ -2m2 ಕರೆಕ್ಟಾ. ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಇವಾಗ ಏನು ಉಳಿತು ದಟ್ ಈಸ್ m ನೋಡಿ m1 by m2 ನೋಡಿ m1 by m2 is equal to 2/7. That ratio will become 2:7. ಸೇಮ್ ಇದೇ ತರನೇ ಸೆಕೆಂಡ್ ಪ್ರಾಬ್ಲಮ್ ಓವರ್ ಕ್ವಶನ್. ಫೈಂಡ್ ದ ರೇಷಿಯೋ ಆಫ್ y ಆಕ್ಸಿಸ್. ಈಗ y ಆಕ್ಸಿಸ್ ಕಂಡುಹಿಡಿಯಬೇಕು. ನೋಡಿ ಏನು y ಆಕ್ಸಿಸ್ p ಆಫ್ x, x is 0 y ಕಂಡುಹಿಡಿಯಬೇಕು. ನೀವು y ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ ಇದು x1 y1 ಇದು x2 y2 ಇದು ಸೇಮ್ ಅದೇ ತರನೇ p of that is p of 0, y equals to that is m1 ಗೊತ್ತಿಲ್ಲ m1 x2
ಪ್ಲಸ್ m2 x1 divided by m1 plus m2 ಕಾಮ m1 y2 plus m2 y1 divided by m1 plus m2 ಆಯ್ತಾ ಆಯ್ತಾ. ಈಗ ಈ ವ್ಯಾಲ್ಯೂಸ್ ಹಾಕೋಣ. ಈಗ ಯಾವ ವ್ಯಾಲ್ಯೂಸು ನೋಡಿ 0, y 0, y. ಸೊ m1 ಏನಿದೆ, m1 ಹಂಗೆ ಬರ್ಕೊಳ್ಳಿ, ಗೊತ್ತಿಲ್ಲ. ಸೊ x2 ಏನಿದೆಯಪ್ಪ, x2 is -1 m1 ಕರೆಕ್ಟಾ, -1 m1. ನೆಕ್ಸ್ಟ್ ಪ್ಲಸ್ m2 ಗೊತ್ತಿಲ್ಲ. ಸೊ x1 ಏನಿದೆ, x1 is 5 m2 ಕರೆಕ್ಟಾ. ಸೊ ಇದನ್ನ ಮತ್ತೆ m1 plus m2 ಸೊ ಇವಾಗ ಏನ್ ಮಾಡ್ಬೇಕು, ಇದ್ರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ 0 ಅನ್ನೋದು ಇದಕ್ಕೆ ಮಾತ್ರ. ಸೊ 0 equals to 0 into m1 plus m2 equals to minus of m1 plus 5 m2 ಕರೆಕ್ಟಾ. ಈಗ 0 into anything ಏನಾಗುತ್ತೆ, 0 ಆಯ್ತಾ. 0 into anything 0. ಸೊ ಬಿಟ್ಟು ಹಾಕಿ. ಈಗ 0 into 0 ಇದನ್ನ ಬಿಟ್ಟು ಹಾಕಿ. ಈಗ ಇದಂತ ಒಂದು ಕಡೆ ಹಾಕಿ. ಈಗ ಏನಾಯ್ತು, m1 equals to 5 m2. ಈಗ ರೇಷಿಯೋ ಮಾಡೋಣ. m1 by m2 is equal to 5 by 1. That is 5:1. This is the ratio. So ಈಗ ನೆಕ್ಸ್ಟ್ prove that √2 is a irrational number. √2 ಅನ್ನೋದು irrational number ಅಂತ ಪ್ರೂವ್ ಮಾಡಬೇಕು. ಈಗ ನೀವು let us first assume ಮಾಡಬೇಕು. let us assume √2 is a rational number ಅಂತ ಅನ್ಕೊಳ್ಳಿ. ಫಸ್ಟ್ √2 is a rational number ಅಂತ ಏನ್ ಮಾಡಬೇಕು, that is p by q and q is not belongs to 0. q is not belong to 0. q is not belongs to 0. ಸೊ ಇದನ್ನ ಈಗ ಈಕ್ವೇಷನ್ ಹಾಕಿ. √2 is equal to p by q ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡಿ. ಏನಾಯ್ತು, √2 whole square equals to p by q whole square. ಸೊ ಏನಾಯ್ತು, √2 ಸ್ಕ್ವೇರ್ ಅಂದ್ರೆ ದಟ್ ಇಸ್ 2 ಆಯ್ತು. 2 equals to p square by q square. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು q square is equal to p square by 2 ಆಯ್ತು. ಕರೆಕ್ಟಾ. ಇದನ್ನ ಇಲ್ಲಿ ಕಳಿಸ್ತೆ, ಇದನ್ನ ಇಲ್ಲಿ ಕಳಿಸ್ತೆ, ಅಷ್ಟೇ, ಏನಿಲ್ಲ. ಡಿನಾಮಿನೇಟರ್ ಬಂತು. ಈಗ ಬರೀಬೇಕಾದ ಸ್ಟೇಟ್ಮೆಂಟ್ ಏನು, ಸೊ p divides so 2 divides p square and 2 divide p, ಮುಗೀತು. p divides 2 divides p square and 2 divides p. ಈಗ p ಗೆ ವ್ಯಾಲ್ಯೂ ತಗೊಳ್ಳಿ. p is equal to ಏನೋ 2r ಅಂತ ತಗೊಳ್ಳಿ. p is equal to 2r. ಇದು ತಗೊಂಡು ಈ ಈಕ್ವೇಷನ್ ಹಾಕಿ. ಏನಾಯ್ತು, ದಟ್ ವಿಲ್ ಬಿಕಮ್ ಏನಾಯ್ತಪ್ಪ, ಈಗ ಇಲ್ಲೇ ಬರೀತ್ ನೋಡಿ. ಏನಾಯ್ತು, q square is equal to p ಅಂದ್ರೆ ದಟ್ ಇಸ್ 2r square divided by 2 ನ. ಸೊ ದಟ್ ಇಸ್ ಓಕೆ. q square is equal to 2 square ಅಂದ್ರೆ 4r square divided by 2 ನ. 2 2s. ಸೊ q square is equal to 2r square. So 2 divides q square. So 2 divides q square and 2 divides q. So yes, statement ಬರಬೇಕು ಈಗ. So let p and q are even, ಅವ even ನಂಬರ್ಸ್ಗಳು. So therefore √2 is a irrational number. ಮುಗೀತು, irrational number. So next ಥಿಯರಮ್ ಇದೆ. ಥಿಯರಮ್ ನೋಡಿ, ಇದು 4.2 ಥಿಯರಮ್ ಸರ್ಟನ್ ಚಾಪ್ಟರ್ ಇದೆ. ವೆರಿ ಈಸಿ ಇದೆ, ಅದು ನೀವೇ ಬರೀರಿ. ಸೊ ನೆಕ್ಸ್ಟ್ ಒಂದು ನೋಡಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕೇಳಿದ್ದೇನೆ. ಸೊ 1/secant a -1 ಪ್ಲಸ್ 1/secant a ಪ್ಲಸ್ 1. ಸೊ ಈಸ್ ಈಕ್ವಲ್ ಟು ನೀವು ಪ್ರೂವ್ ಮಾಡಬಹುದು 2 cosecant a ಇಂಟು cot a ಅಂತ ನೀವು ಪ್ರೂವ್ ಮಾಡಬೇಕು. ಇದನ್ನ ನೀವು ಪ್ರೂವ್ ಮಾಡಬೇಕಾದ್ರು. ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ, ಏನೇ ಕೊಡ್ಲಿ ಅವನು ರೆಸಿಪ್ರೋಕಲ್ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆದಷ್ಟು ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ಸೊ ಈಗ ಬಿಡ್ಬೇಡಿ ಯಾವ್ದು ಕಾಣ್ಕೋ. ಸೊ 1 secant a ಗೆ ರೆಸಿಪ್ರೋಕಲ್ ಏನು, 1 cos a ನ -1 ಕರೆಕ್ಟಾ, ಪ್ಲಸ್ 1 secant a ಗೆ 1 cos a ಪ್ಲಸ್ 1. ಈಗ ಇದು ನೋಡಿ ಫ್ರಾಕ್ಷನ್, ಇದು ನಂಬರ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಯ್ತು ಈಗ, ಸೊ 1 ಸೊ 1 cos a ಹೋಲ್ cos a ಕರೆಕ್ಟಾ. ಸೊ ಪ್ಲಸ್ ಇದು ಅಷ್ಟೇ ಸೇಮ್ 1 ಪ್ಲಸ್ cos a cos a ಕರೆಕ್ಟಾ. ಇವಾಗ ಏನ್ ಮಾಡ್ಬೇಕು ನೀವು ನೋಡಿ, ಇದು ಫ್ರಾಕ್ಷನ್ ಅಂದಿದೆ. ಇದನ್ನ ಏನ್ ಮಾಡ್ಬೇಕು, ಇಂಟು ಕನ್ವರ್ಟ್ ಮಾಡ್ಬೇಕಂದಾಗ ನಾವ್ ಏನ್ ಮಾಡ್ತೀವಿ, ಡಿನಾಮಿನೇಟರ್ ನ್ಯೂಮಿನೇಟರ್ ಬರುತ್ತೆ. ಕರೆಕ್ಟಾ, ರೆಸಿಪ್ರೋಕಲ್ ಆಗುತ್ತೆ. ಸೊ ಏನಾಯ್ತು ಅವಾಗ ಕಾಸ್ ಇಂಟು ಇಲ್ಲಿ ಬರುತ್ತೆ. ಕಾಸ್ ಏನಾಯ್ತು, cos a divided by 1 cos a ಪ್ಲಸ್ cos a divided by 1 ಪ್ಲಸ್ cos a ಆಯ್ತು. ಈಗ ಸೊ ಇವಾಗ ಜಸ್ಟ್ ನೋಡಿ, ಈಗ ಮತ್ತೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು.
ಕರೆಕ್ಟಾ? ಸೊ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂದ್ರೆ ಐಡೆಂಟಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಯ್ತು, ದಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಯ್ತು, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದಟ್ ಈಸ್ 1 ಸ್ಕ್ವೇರ್ ಇಸ್ 1 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎನಾ, ಕರೆಕ್ಟಾ? ಸೊ ಇಲ್ಲೇನಾಯ್ತು, ಸೊ ಕಾಸ್ ನೋಡಿ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ, ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ, ಕರೆಕ್ಟಾ ಕರೆಕ್ಟಾ ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕಪ್ಪ, ಇವಾಗ ಏನ್ ಮಾಡ್ಬೇಕು, ವೆರಿ ಈಸಿ ನೋಡಿ, ಇವೆರಡರಲ್ಲಿ ಏನ್ ಕಾಮನ್ ತೆಗಿದ್ರಿ, ಕಾಸ್ ಎ ಕಾಮನ್ ತೆಗೆದ, ಕಾಸ್ ಎ ಕಾಮನ್ ತೆಗೆದ್ರೆ ಏನ್ ಹೋಯ್ತು, 1 ಪ್ಲಸ್ ಕಾಸ್ ಎ ಪ್ಲಸ್ 1 ಮೈನಸ್ ಕಾಸ್ ಎ ಉಳಿತು, ಕರೆಕ್ಟಾ? ಈಗ ಓಲ್ಡ್ ಡಿವೈಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೇನು, ಸೈನ್ ಸ್ಕ್ವೇರ್ ಏನಾ, ಸೈನ್ ಸ್ಕ್ವೇರ್ ಏನಾ, ಸೈನ್ ಸ್ಕ್ವೇರ್ ಏನಾ. ಓಕೆ, ನೆಕ್ಸ್ಟ್ ನೋಡಿ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಸೊ 1 ಪ್ಲಸ್ 1 ಇಸ್ 2 ಆಯ್ತು, ಕರೆಕ್ಟಾ? 2 ಆಯ್ತಾ, 2 ಆಯ್ತಾ, 2 ಆಯ್ತಾ, ದಟ್ ಈಸ್ ನೋಡಿ 2 ಕಾಸ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ, 2 ಕಾಸ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ. ಈಗ 2 ಕಾಸ್ ಅದು ಸ್ಪ್ಲಿಟ್ ಮಾಡೋಣ, 2 ಸೈನ್ ಸ್ಕ್ವೇರ್ ಹೆಂಗ್ ಬರ್ತೀವಿ ನೋಡಿ, 2 ಕಾಸ್ ಎ ಸೈನ್ ಸ್ಕ್ವೇರ್ ಏನ ನಾವು ಸೈನ್ ಎ ನಡೆಸಿ ಬರೀಬಹುದು, ಸೈನ್ ಎ ಇಂಟು ಸೈನ್ ಎ, ಕರೆಕ್ಟಾ? ಸೈನ್ ಎ ಇಂಟು ಸೈನ್ ಎ. ಈಗ 2 ಸೈನ್ ಎ ಅಂದ್ರೇನು, 2 ಬೈ ಸೈನ್ ಎ ಅಂದ್ರೇನು, 2 ಕೋಸಿಕ್ಯಾಂಟ್ ಏನ, ಕೋಸಿಕ್ಯಾಂಟ್ ಏನ ಇಂಟು, ಸೊ ಕಾಸ್ ಬೈ ಸೈನ್ ಅಂದ್ರೇನು, ಕಾಟ್, ಕಾಸ್ ಬೈ ಸೈನ್ ಅಂದ್ರೆ ಕಾಟಿ. ದಿಸ್ ಇಸ್ ದ ಆರ್ ಎಚ್ ಎಸ್, ಆರ್ ಎಚ್ ಎಸ್ ನೋಡಿದ್ರೆ ನಾವು ಪ್ರೂವ್ ಮಾಡಬೇಕಾಯ್ತು, 2 ಕೊಸಿಕ್ಯಾಂಟ್ ಎ ಇಂಟು ಕಾಟ್ ಎ ಅಂದ್ರೆ ನಾವು ಪ್ರೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಇಫ್ ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಪಿ, ಸೊ ಅದನ್ನ ಏನ್ ಮಾಡಿ ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಪಿ, secant a cosecant a is equal to q, so that q into p square minus 1 is equal to 2p ಅಂತ ಹೇಳಿದ್ರೆ, ಸೊ ಇದಕ್ಕೆ ಏನಿಲ್ಲ ಸ್ಕ್ವೇರಿಂಗ್ ಒಂದು ಬೋತ್ ಸೈಡ್ ಮಾಡಿ, ಈಗ ಬೋತ್ ಸೈಡ್ ಮಾಡಿ ಏನಾಯ್ತು, ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಈಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಐಡೆಂಟಿ ಗೊತ್ತು ನಮಗೆ, 1 ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಎ ಬಂತು ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಇವಾಗ ಇದನ್ನ ತಗೊಳ್ಳಿ ಈಕ್ವೇಶನ್, ದಟ್ ಈಸ್ ಈಕ್ವೇಶನ್ ಏನು, ಕ್ಯೂ ಇಂಟು ಪಿ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು 2p ಅಂತ ನಾವು ಪ್ರೂವ್ ಮಾಡಬೇಕು. ಕ್ಯೂ ಸ್ಕ್ವೇರ್ ಅಂದ್ರೆ ಏನು, ಕ್ಯೂ ಫಸ್ಟ್ ಕ್ಯೂ ಅಂದ್ರೆ ಏನು, ಕ್ಯೂ ಅನ್ನೋದು ದಟ್ ಈಸ್ ಸಿಕ್ಯಾಂಟ್ ಕೊಸಿಕ್ಯಾಂಟ್ ಕೊಟ್ಟ ನೋಡಿ, ಸಿಕ್ಯಾಂಟ್ ಕೊಸಿಕ್ಯಾಂಟ್ ನೋಡಿ ಏನು ಕೊಟ್ಟಿದ್ದೀನಿ, ಸಿಕ್ಯಾಂಟ್ ಎ ಪ್ಲಸ್ ಕೊಸಿಕ್ಯಾಂಟ್ ಎ, ಕ್ಯೂ ಅಂದ್ರೆ ಸಿಕ್ಯಾಂಟ್ ಎ ಪ್ಲಸ್ ಕೊಸಿಕ್ಯಾಂಟ್ ಎ ಏನಂದ್ರೆ ಕ್ಯೂ ಅಂದ್ರೆ, ಸೊ ಇಂಟು ಪಿ ಸ್ಕ್ವೇರ್ ಅಂದ್ರೆ ನೋಡಿ, ಪಿ ಸ್ಕ್ವೇರ್ ಇದು ದಟ್ ಈಸ್ 1 ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಎ ಮೈನಸ್ 1 ಇದೆಯಲ್ಲ, ಮೈನಸ್ 1 ಹಾಕಿ ಮೈನಸ್ 1, ಸೊ ಇಸ್ ಈಕ್ವಲ್ ಟು 2p ಅಂತ ನೀವು ಪ್ರೂವ್ ಮಾಡಬೇಕಾಗಿರೋದು. ಸೊ ಏನಾಯ್ತು ಈಗ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಸೀಕೆಂಟ್ ರೆಸಿಪ್ರೋಕಲ್ 1 ಬೈ ಕಾಸ್ ಎ, ಕರೆಕ್ಟಾ? 1 ಬೈ ಕಾಸ್ ಎನಾ ಪ್ಲಸ್ ಕೊಸಿಕ್ಯಾಂಟಿಗೆ 1 ಬೈ ಸೈನ್ ಎನಾ ಇಂಟು ಉಳಿದಿರೋದೇನು ಇಲ್ಲಿ 2 ಸೈನ್ ಎ ಇಂಟು ಕಾಸ್ ಎ ಉಳಿದಿದೆ ಇಸ್ ಈಕ್ವಲ್ ಟು ನೀವೇನು ಪ್ರೂವ್ ಮಾಡಬೇಕು, 2p ಅಂತ ಪ್ರೂವ್ ಮಾಡಬೇಕು. ಸೊ ಇವಾಗ ಏನಿದೆ ಜಸ್ಟ್ ಇದು ರೆಸಿಪ್ರೋಕಲ್ ತಗೊಳ್ಳಿ, ಈಗ ಎಲ್ಸಿಎಂ ಮಾಡಿ, ಸೈನ್ ಎ ಇಂಟು ಕಾಸ್ ಎ ದಟ್ ಈಸ್ ಕಾಸ್ ಎ ಇಂಟು ಸೈನ್ ಎ, ಕಾಸ್ ಎ ಇಂಟು ಸೈನ್ ಎ, ಸೊ ನ್ಯೂಮರೇಟರ್ ಗೊತ್ತಿದ್ದು ಇದು ನ್ಯೂಮರೇಟರ್ ಡಿನಾಮಿನೇಟರ್. ಓಕೆ, ಸೈನ್ ಎ ಪ್ಲಸ್ ಕಾಸ್ ಎ ಇಂಟು 2 ಸೈನ್ ಎ ಇಂಟು ಕಾಸ್ ಎ ನೋಡಿ, ಸೈನ್ ಎ ಕ್ಯಾನ್ಸಲ್, ಕಾಸ್ ಎ ಕ್ಯಾನ್ಸಲ್, ಈಗ ಉಳಿದಿರೋದೇನು ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಇಂಟು 2 ಇದೆಯಲ್ವಾ. ಸೊ ಇಲ್ಲಿ ಸೈನ್ ಎ ಕಾಸ್ ಎ ಅಂದ್ರೇನು ಪಿ, ಕರೆಕ್ಟಾ? ಸೈನ್ ಎ ಪ್ಲಸ್ ಕಾಸ್ ಎ ಅಂದ್ರೇನು ಪಿ, ದಟ್ ಇಸ್ ಪಿ ಇಂಟು 2 ದಟ್ ಇಸ್ 2p ಇಸ್ ಈಕ್ವಲ್ ಟು 2p, ಕರೆಕ್ಟಾ? ನೋಡಿ 2p ಇಸ್ ಈಕ್ವಲ್ ಟು ಪ್ರೂವ್ ಆಯ್ತು. ಸೊ ಇಷ್ಟೇ. ನೆಕ್ಸ್ಟ್ ನೋಡಿ ಮೀಡಿಯನ್ ಎಫ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಮಾಡ್ಬೇಕು ನೀವು ಎಕ್ಸ್ ಐ ಮಾಡ್ಬೇಕು. ಫಸ್ಟ್ ಎಫ್ ನ ಫುಲ್ ಕರೆಕ್ಟ್ ಆಗಿ ಆಡ್ ಮಾಡ್ಕೊಳ್ಳಿ, 2 ಪ್ಲಸ್ 3 5 ಪ್ಲಸ್ 10 11 14 15 ಪ್ಲಸ್ 20 ಸಿಗ್ಮಾ ಎಫ್ ಐ ಇಸ್ ಈಕ್ವಲ್ ಟು 20 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡಬೇಕು, ಎಕ್ಸ್ ಐ ಮಾಡಬೇಕು. ಎಕ್ಸ್ ಐ ಅಂದ್ರೆ ಇವೆರಡು ನಂಬರ್ ಮಿಡಲ್ ನಂಬರ್, ಸೊ 2 0 ಮತ್ತು 1 2 ಮಧ್ಯೆ 1, ಸೊ 3 5 7 9 11 ದಟ್ ಇಸ್ 13. ಈಗ ಇದ್ರದ್ದು ಮಲ್ಟಿಪ್ಲೈ ಮಾಡಿ, ಮಾಡಿದ್ರೆ ಆಯ್ತು ಮಲ್ಟಿಪ್ಲೈ ಸಿಗ್ಮಾ ಎಫ್ ಐ ಎಕ್ಸ್ ಐ ನೋಡಿ, 2 1 2 3 3 9 5 1 5 7 5 35 9 3 27 11 4 44 13 2 26, ಇದು ಪೂರ್ತಿ ಆಡ್ ಮಾಡಿದ್ರೆ ಮುಗಿದು, ದಟ್ ಇಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ದಟ್ ಇಸ್ 148 ಬರುತ್ತೆ, 148.
ಸೊ ಇದ್ರ ಮತ್ತೆ ಡಿವೈಡ್ ಮಾಡೋಣ ಈಗ. ಏನು ಫಾರ್ಮುಲಾ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೀನ್ ಮಾಡಕ್ಕೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಿದೆ? 148 ಡಿವೈಡ್ ಬೈ 20. ಸೊ 2 ಅಥವಾ ಓಕೆ 2 10s 2 7s 2 4s 8 ಮತ್ತೆ 2 ಇಂದ 2 5s 2 3s 6 2 7s. ಈಗ ಉಳಿದಿರೋದ್ರಲ್ಲಿ 37/5 ಉಳಿತಾ. ಸೊ 5 7s ಮತ್ತೆ 5 4s ಮುಗೀತು ಇಷ್ಟೇ. 7.4 is the mean. So next we move on to the mode. Mode ಮಾಡೋದು ವೆರಿ ಈಸಿ. ಫಸ್ಟ್ ಮೋಡ್ ಫಾರ್ಮಾ ಬರ್ಕೊಳ್ಳಿ. ಏನ್ ಮೋಡ್ ಇಸ್ ಈಕ್ವಲ್ ಟು ಮೋಡ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಎಲ್ ಪ್ಲಸ್ ಎಫ್ ನಾಟ್ ಮೈನಸ್ ಎಫ್ ಒನ್ ಡಿವೈಡ್ ಬೈ ಡಿವೈಡ್ ಬೈ 2f1 minus 2f1 minus what is the formula? 2f1 okay 2f1 sorry f0 2f0 minus f1 minus f2 into h. ಈಗ ಫಸ್ಟ್ ಯಾವ್ದು ಎಫ್ ನಾಟ್ ಯಾವ್ದು ಎಫ್ ಒನ್ ನೋಡಿ. ಫಸ್ಟ್ ಕೊಟ್ಟರೆ ಈಕ್ವೇಶನ್ ಅಲ್ಲಿ ಎಫ್ ಅಲ್ಲಿ ಅತಿ ಹೆಚ್ಚು ನಂಬರ್ ಹೈಯೆಸ್ಟ್ ನಂಬರ್ ಯಾವ್ದಿದೆ? ಹೈಯೆಸ್ಟ್ ನಂಬರ್ ಇಸ್ 10 ಇದು ಎಫ್ ಒನ್. ಅದರಿಂದ ನಂಬರ್ ಎಫ್ ನಾಟ್ ಅದ್ರ ಮುಂದಿನ ನಂಬರ್ ಎಫ್ ಟು ಮುಗೀತು. ಯಾವ್ದು ಜಾಸ್ತಿ ನಂಬರ್ ಇದೆ, ಜಾಸ್ತಿ ಯಾವ್ದಿದೆ ನಂಬರು ಅದೇ ಎಫ್ ಒನ್. ಅದರಿಂದ ನಂಬರ್ ಎಫ್ ನಾಟ್, ಅದ್ರ ಮುಂದಿನ ನಂಬರ್ ಎಫ್ ಟು. ಸೊ ಎಫ್ ಒನ್ ನಂಬರ್ನ ಮಾರ್ಕ್ ಮಾಡ್ಕೊಳ್ಳಿ. ಎಫ್ ಒನ್ ನಂಬರ್ ಇದೆ, ಎಫ್ ಒನ್ ನಂಬರ್ ಮಾರ್ಕ್ ಮಾಡ್ಕೊಂಡ್ರ ಎಫ್ ಒನ್ ನಂಬರು. ಸೊ ಈಗ ಅದರಲ್ಲಿ 35 ಎಷ್ಟು ನಂಬರ್ ಬೇಕು? 5 ಬೇಕಾ? ಸೊ ದಟ್ ಇಸ್ ಹೆಚ್ ಇಸ್ ಈಕ್ವಲ್ ಟು 5. ಸೊ ಲೋಯರ್ ನಂಬರ್ ಯಾವ್ದಿದೆ? ಲೋಯರ್ ನಂಬರ್ ಇಸ್ 30. ಲೋಯರ್ ನಂಬರ್ ಹಿಂದಿನ ನಂಬರ್, ಲೋಯರ್ ಟರ್ಮ್ ದಿಸ್ ಅಪ್ಪರ್ ಟರ್ಮ್, ಹೈಯರ್ ಟರ್ಮ್. ಸೊ ಲೋಯರ್ ಟರ್ಮ್ ಎಲ್ ಇಸ್ ಈಕ್ವಲ್ ಟು 30. ಎಫ್ ನಾಟ್ ಎಫ್ ಒನ್ ಎಫ್ ಟು. ಈಗ ಇದನ್ನ ಫಾರ್ಮುಲಾಗೆ ಹಾಕೋಣ. ಗೊತ್ತಾಗುತ್ತೆ, ಈಸಿಯಾಗಿ ಆನ್ಸರ್ ಬರುತ್ತೆ. ದಟ್ ಈಸ್ ಎಲ್ ಅಂದ್ರೆ ಎಷ್ಟಿದೆಯಪ್ಪ? ಎಲ್ ಇಸ್ 30 ಎಲ್ ಇಸ್ 30 ಪ್ಲಸ್ ಎಫ್ ನಾಟ್ ಎಷ್ಟಿದೆ? ಎಫ್ ನಾಟ್ ಇಸ್ 9 ಮೈನಸ್ 10 ಡಿವೈಡ್ ಬೈ 2 ಇಂಟು ಎಫ್ ನಾಟ್ ಎಷ್ಟಿದೆ? ಎಫ್ ನಾಟ್ ಇಸ್ 9 ಮೈನಸ್ ಎಫ್ ಒನ್ ಎಷ್ಟಿದೆ? 10 ಮೈನಸ್ ಎಫ್ ಟು ಎಷ್ಟಿದೆ? 3 ಇಂಟು ಎಚ್ ಎಷ್ಟಿದೆ? ಎಚ್ ಇಸ್ 5. ಕರೆಕ್ಟಾ? ಓಕೆ, ಸಿಂಪ್ಲಿಫೈ ಮಾಡೋಣ. 30 ಪ್ಲಸ್ ಮೈನಸ್ 1 9 2 18 ಮೈನಸ್ 13 ಇಂಟು 5. ಕರೆಕ್ಟಾ? ಈಗ ಇಲ್ಲಿ ಸಿಂಪ್ಲಿಫೈ ಮಾಡಿ. ಸೊ ನೋಡಿ 30 ಪ್ಲಸ್ ಸೊ minus 1 divided by 18 and 13 over that is 5 into 5. So 5 is the cancel. That is 30 minus 1 that is 29 is the mode. 29 is the mode. ಅರ್ಥ ಆಯ್ತಾ? Okay, next. So ಈಗ ನೋಡಿ the same number appears in the two dice. ಯಾವ ಸೇಮ್ ನಂಬರ್ ಬಂದಿದೆ? ಒಂದು ಡೈಸ್ ನ ನೋಡಿ, ಎರಡು ಡೈಸ್ ನ ಒಂದೇ ಸತಿ ಸೈಮಲ್ಟೇನಿಯಸ್ಲಿ ನೀವು ಏನಾದ್ರು ರೋಲ್ ಮಾಡಿದಾಗ ನಮಗೆ ಬಿಡುವಂತ ಚಾನ್ಸ್ 1, 1, 1, 2, 1, 3, 1, 4 ಹಂಗೆ 6, 6. ಒಟ್ಟು ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ ಅಂದ್ರೆ ಎನ್ ಆಫ್ ಎಸ್. ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ದಟ್ ಈಸ್ 36 ಆಯ್ತು. 6 into 6 36 ಆಯ್ತಾ? ಇದ್ರ ಫಸ್ಟ್ ಕ್ವಶನ್ ಕೇಳಿದ್ರೆ ಫಸ್ಟ್ ಕ್ವಶನ್ ಸೇಮ್ ನಂಬರ್ ಅಪೇರ್. ಸೇಮ್ ನಂಬರ್ ಯಾವುದು? 1, 1, 2, 2, 3, 3, 4, 4, 5, 5, 6, 6 ಇವು. ಸೊ ಎಷ್ಟು ನಂಬರ್ ಟೋಟಲ್ ನಂಬರ್ ಆಫ್ ಎನ್ ಆಫ್ ಇ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಇವೆಂಟ್ ದಟ್ ಈಸ್ 6 ಇವೆಂಟ್. ಸೊ ವಾಟ್ ಇಸ್ ದ ಫಾರ್ಮುಲಾ? ಫಸ್ಟ್ ಒನ್ ಫಾರ್ ಆನ್ಸರ್. ಸೊ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಎಷ್ಟಿದೆ? ದಟ್ ಇಸ್ 6/36. 6 1s 6 6. ಆನ್ಸರ್ ಇಸ್ 1/6. ಕರೆಕ್ಟಾ? ನೆಕ್ಸ್ಟ್. ಸೊ ಸೆಕೆಂಡ್ ಏನಿದೆ? ಸೆಕೆಂಡ್ ಕ್ವಶನ್. ಸೊ ದ ಸಮ್ ಆಫ್ ನಂಬರ್ ಈಸ್ 12. 2 ಡೈಸ್, ಎರಡು ಡೈಸ್ ಗಳನ್ನ ಕೂಡಿಸಿ ನಮಗೆ 12 ಬರಬೇಕು. ಅದು ಬರೋದು ಯಾವ್ದು ಮಾತ್ರ? ಒಂದೇ ಒಂದು, ದಟ್ ಇಸ್ 6, 6. ಕರೆಕ್ಟಾ? 6, 6 ಕೂಡಿಸಿದ್ರೆ ನನಗೆ 12 ಬರುತ್ತೆ ಆನ್ಸರ್. ಸೊ ಸ್ಯಾಂಪಲ್ ಸ್ಪೇಸ್ 36 ಇರುತ್ತೆ. ಸೊ ಎನ್ ಆಫ್ ಇ ಈವೆಂಟ್ ಎಷ್ಟಾಯ್ತು? ಈಗ ಎನ್ ಆಫ್ ಇ ಈವೆಂಟ್ ಇಸ್ 1. ಸೊ ದಟ್ ಈಸ್ ಪಿ ಆಫ್ ಇ ಫಾರ್ಮುಲಾ ಸೇಮ್. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ದಟ್ ಈಸ್ 1/36. ದಿಸ್ ಇಸ್ ದ ಸೆಕೆಂಡ್ ಒನ್ ಆನ್ಸರ್. ಥರ್ಡ್ ಒನ್ ಆನ್ಸರ್ ಏನ್ ಹೇಳ್ತಾನೆ? ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್, ಅಂದ್ರೆ ಎರಡು ನಂಬರ್ಗಳನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಆನ್ಸರ್ 0 ಬರಬೇಕಂತೆ. 0 ಬರೋದು ಯಾರ್ದು? ದಟ್ ಇಸ್ ಸೇಮ್. 1, 1, 0 ಬಂತು. 2, 2, 2 - 2 0, 3 - 3 0, 4 - 4 0, 5 - 5 0, 6 - 6 0. ಅದು ಈವೆಂಟ್ ಎಷ್ಟಾಯ್ತು? 6 ಈವೆಂಟ್ ಆಯ್ತು. ಎನ್ ಆಫ್ ಇ ಈವೆಂಟ್, ನಂಬರ್ ಆಫ್ ಈವೆಂಟ್ ಇಸ್ 6. ಸೊ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 6/36. ದಟ್ ಈಸ್ 6 1s 6 6 1/6 ಆಯ್ತು. ಕರೆಕ್ಟಾ? ಅರ್ಥ ಆಗ್ತಿದೆಯಾ? ಫಾಸ್ಟ್ ಆಗ್ತಿದೆ ಏನಾದ್ರು? ಓಕೆ, ನೆಕ್ಸ್ಟ್ ನೋಡಿ ಗ್ರಾಫ್.
ಗ್ರಾಫ್ ಮಾತ್ರ ನೀವು 4 ಮಾರ್ಕ್ಸ್ ಮಿಸ್ ಮಾಡಲೇಬಾರ್ದು. ನೋಡಿ ಗ್ರಾಫ್ ಅಲ್ಲಿ ಕ್ವಶನ್ ಕೊಟ್ಟಿದ್ದೇನೆ. ದಟ್ ಕ್ವಶನ್ ಈಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂಡ್ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಸೊ ಅವ್ನು ಏನೇ ಕ್ವಶನ್ ಕೊಡ್ಲಿ ಫಸ್ಟ್ ಗ್ರಾಫ್ ಅಲ್ಲಿ ನೀವು ಫಸ್ಟ್ ಎಲಿಮಿನೇಷನ್ ಮಾಡ್ಕೊಳ್ಳಿ. ಎಲಿಮಿನೇಷನ್ ಮಾಡ್ಕೊಳ್ಳಿ. ಎಲಿಮಿನೇಷನ್ ನೋಡಿ ಎಷ್ಟು ಈಸಿ ನೋಡಿ. ಈಗ ಪ್ಲಸ್ ಇದೆ ಮೈನಸ್ ಹಾಕಲಿ, ಪ್ಲಸ್ ಇದೆ ಮೈನಸ್ ಹಾಕಲಿ, ಪ್ಲಸ್ ಇದೆ ಮೈನಸ್ ಹಾಕಲಿ, ಇದು ಕ್ಯಾನ್ಸಲ್ ಆಯ್ತು. ಸೊ 2x ಅಲ್ಲಿ 1 x ಹೋದ್ರೆ ದಟ್ ಈಸ್ ಎಕ್ಸ್, ದಟ್ ಈಸ್ 8 ಅಲ್ಲಿ 3 5 ಹೋದ್ರೆ 3. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಬಂತಾ. ಇದು ತಗೊಂಡು ಒಂದು ಈಕ್ವೇಷನ್ ಹಾಕಿ ದಟ್ ಈಸ್ ವೈ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 3 ಆದ್ರೆ ವೈ ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್. ಸೊ ಎಕ್ಸ್ ಮೈನಸ್ 5 ಮೈನಸ್ 3 ವೈ ಇಸ್ ಈಕ್ವಲ್ ಟು 2. ಎಕ್ಸ್ ಎಸ್ 3 ಇರಬೇಕು, ವೈ ಎಕ್ಸ್ 2 ಅಲ್ಲಿ ಇರಬೇಕು. ನೋಡಿ ಇಲ್ಲಿದೆ ಎಕ್ಸ್ ಎಸ್ ಇಸ್ 3, ವೈ ಎಕ್ಸ್ ಇಸ್ 2. ಮುಗೀತು. ಏನಪ್ಪ ಕಷ್ಟ ಇದೆ ಇದು? 4 ಮಾರ್ಕ್ಸ್ ಬರುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು 0 1 2 ಯಾವ್ದು ಬೇಕಾ ತಗೊಳ್ಳಿ, 1 3 4 ತಗೊಳ್ಳಿ ಟರ್ಮ್ಗಳನ್ನ, ನಂಬರ್ಗಳನ್ನ ಜಾಸ್ತಿ ತಗೊಳಕ್ ಹೋಗಿ. ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಯು ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ಡಿವೈಡಿಂಗ್ ದ 56 ಇನ್ ದ 4 ಪಾರ್ಟ್ ಆಗಿ 56 ನ ಡಿವೈಡ್ ಮಾಡಿದೀವಿ. ಆ 56 ನ 4 ಪಾರ್ಟ್ ಯಾವ ಪಾರ್ಟ್ ನಿಮ್ಗೆ ಗೊತ್ತಿಲ್ಲ. ಸೊ ಫಸ್ಟ್ ನೋಡಿ ಏನ ತಗೊಂಬಾರ್ದು 4 ಈಕ್ವಲ್ ಪಾರ್ಟ್ ಅಂದಾಗ. ಸೊ ನಾವು ಯು ಹ್ಯಾವ್ ಟು ಸೆಲೆಕ್ಟ್ ದ ಈವನ್ ನಂಬರ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ ಎ ಪ್ಲಸ್ ಡಿ ಒಂದ್ ನಂಬರ್, ಇನ್ನೊಂದು ಯಾವುದು ಎ ಪ್ಲಸ್ 3d. ನೆಕ್ಸ್ಟ್ ಇಲ್ಲಿ ಎ ಮೈನಸ್ ಡಿ, ಇಲ್ಲಿ ಎ ಮೈನಸ್ 3d. ಇವೇ 4 ಪಾರ್ಟ್. ಈಗ ಇದನ್ನ ನೋಡಿ 4 ಪಾರ್ಟ್ಗಳನ್ನ ಕೂಡಿಸಿದ್ರೆ ನಂಗೆ ಎಷ್ಟಾಗುತ್ತೆ? 56 ಆಗುತ್ತೆ. ಸೊ ಎ ಮೈನಸ್ 3d ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3d is equal to 56. ನೋಡಿ ಮೈನಸ್ 3d ಪ್ಲಸ್ 3d ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್, ಉಳಿದಿದ್ದು 4a ಈಕ್ವಲ್ಸ್ ಟು 56 ಆಯ್ತಾ. ಸೊ a is equal to 14 ಆಯ್ತಾ, 14 ಆಯ್ತಾ. ಸೊ 4 1s 4 14s. ಸೊ a is equal to 14 ಅಂದಮೇಲೆ ಮುಂದೆ ಕ್ವಶನ್ ಕಂಟಿನ್ಯೂ ಮಾಡಿದ್ದಾನೆ. ದ ರೇಷಿಯೋ ಆಫ್ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಟ್ರೀಮ್ ಫಸ್ಟ್ ಅಂಡ್ ಫೋರ್ತ್ ಅಂಡ್ ಸೆಕೆಂಡ್ ಅಂಡ್ ಥರ್ಡ್. ಸೊ ಫಸ್ಟ್ ಅಂಡ್ ಫೋರ್ತ್ ಏನಿದೆ? ಫಸ್ಟ್ ಇಸ್ a ಮೈನಸ್ 3d ಇಂಟು a ಪ್ಲಸ್ 3d divided by a minus d into a plus d. ಅದು ರೇಷಿಯೋ ಎಷ್ಟಿದೆ ಅಂತೆ? 5/6 ಇದೆ ಅಂತ. 5:6 ಅಂದ್ರೆ 5/6 ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವೀಗ? ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾದಲ್ಲಿದೆ. ಸೊ ಏನ್ ಮಾಡ್ಬೇಕು ಈಗ? ಅದನ್ನ ಬರೀರಿ. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಮೀನ್ಸ್ 3d ಸ್ಕ್ವೇರ್ divided by ಸೊ a ಸ್ಕ್ವೇರ್ ಮೈನಸ್ d ಸ್ಕ್ವೇರ್ ಕರೆಕ್ಟಾ ಇಸ್ ಈಕ್ವಲ್ ಟು 5/6. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ a ಸ್ಕ್ವೇರ್ ಅಂದ್ರೆ a ನಮ್ಗೆ ಗೊತ್ತು 14 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದ್ರೆ 9 ಡಿ ಸ್ಕ್ವೇರ್ divided by a ಸ್ಕ್ವೇರ್ ಅಂದ್ರೆ ದಟ್ ಈಸ್ 14 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5/6 ಬಂತು. ಕರೆಕ್ಟಾ. ಇವಾಗ 14 ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ? 14 ಸ್ಕ್ವೇರ್ ಇಸ್ 196 ಮೈನಸ್ 9 ಡಿ ಸ್ಕ್ವೇರ್ divided by 196 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5/6. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಏನಾಯ್ತು ನೋಡಿ, 196 ಇಂಟು 6 ಮಾಡಿ. 196 ಇಂಟು 6 6 36 3 ಕ್ಯಾರಿ 9 6 54 ಪ್ಲಸ್ 3 57 5 ಕ್ಯಾರಿ 6 ಪ್ಲಸ್ 1 7. ಸೊ ಇಟ್ ಇಸ್ 1176 ಕರೆಕ್ಟಾ. ಮೈನಸ್ 9 6 54 ಡಿ ಸ್ಕ್ವೇರ್ ಕರೆಕ್ಟಾ ಇಸ್ ಈಕ್ವಲ್ ಟು 5 ಇಂಟು 196 ಮಾಡಿದ್ರೆ 5 6 30 3 ಕ್ಯಾರಿ 95 43 48 4 ಕ್ಯಾರಿ. ಸೊ 5 4 9 980 ಮೈನಸ್ 5 ಡಿ ಸ್ಕ್ವೇರ್ ಕರೆಕ್ಟಾ. ಈಗ ನಂಬರ್ಗಳನ್ನ ಒಂದು ಕಡೆ ಕಳ್ಕೊಳ್ಳಿ, ಮತ್ತೆ ಯಾವುದು ಟರ್ಮ್ಗಳನ್ನ ಒಂದು ಕಡೆ ಕಳ್ಕೊಳ್ಳಿ. ದಟ್ ಈಸ್ 1176 ಮೈನಸ್ 980 ಇಸ್ ಈಕ್ವಲ್ ಟು ಮೈನಸ್ 5 ಡಿ ಸ್ಕ್ವೇರ್ ಪ್ಲಸ್ 54 ಡಿ ಸ್ಕ್ವೇರ್. ನೆಕ್ಸ್ಟ್ ನೋಡಿ 1178 ಅಲ್ಲಿ 980 ಇಂದ ಕಳೆದ್ರೆ ಎಷ್ಟಾಯ್ತು? 980 ಇಂದ ಕಳೆದ್ರೆ ದಟ್ ಇಸ್ 20 ಅಲ್ಲಿಗೆ 20 ಆದ್ರೆ ಅದಕ್ಕೆ 196 ಆಯ್ತಾ. 196 ಈಸ್ ಈಕ್ವಲ್ ಟು ಇವೆರಡು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮಾಡ್ರೆ ಆಯ್ತು 54 ಅಲ್ಲಿ 5 ಹೋದ್ರೆ ಎಷ್ಟಾಯ್ತು? 49 ಆಯ್ತು. 49 ಡಿ ಸ್ಕ್ವೇರ್. ಈಗ 49 ಕಡೆ ಕಳಿಸ್ಕೊಳ್ಳಿ. 49 ದಟ್ ಈಸ್ 196 divided by 49. ಇವೆರಡು ಯಾವ್ದ್ರಿಂದ ಹೋಗುತ್ತೆ? ದಟ್ ಈಸ್ 7 ಹೋಗುತ್ತಾ? 7 ಹೋಗುತ್ತೆ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್. 7 7s 7. How much below 19? 7 2s 14. 5 carry 7 8s 7 4s. So d4 is equal to d square. ಈ ರೂಟ್ ಕಳಿಸಿ. So d is equal to root of 4. Perfect square 4 is
2. ಡಿ ಈಸ್ ಈಕ್ವಲ್ ಟು 2 ಬಂತು. ನಮಗೆ ಎ ಈಸ್ ಈಕ್ವಲ್ ಟು 14 ಬಂದಿದೆ ನೋಡಿ. ಎ ಈಸ್ ಈಕ್ವಲ್ ಟು 14, ಡಿ ಈಸ್ ಈಕ್ವಲ್ ಟು 2 ಬಂತು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ n ಟರ್ಮ್. ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್. ದ nth ಟರ್ಮ್ ಈಸ್, nth ಟರ್ಮ್ ಯಾವುದೋ ಒಂದು ಟರ್ಮ್ ಏನಾಗಿದೆ, 5n-1 ಆಗಿದೆ. 5n-1 ಆಗಿದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೀವೇನ್ ನೋಡ್ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಓಕೆ ಓಕೆ, ಈಗ ನೀವೇನ್ ಮಾಡಿದ್ರೆ ಫಸ್ಟ್ ಟರ್ಮ್ ನೋಡಿ, ಈ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಈ ಈಕ್ವೇಶನ್ ನೋಡಿ ನೀವು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಮಾಡ್ಕೊಂಡು ಸಾಕು. 5n-1 ಕೊಟ್ಟಿದ್ದೀರಾ. ಫಸ್ಟ್ n ಅಂದ್ರೆ n is equal to 1, ಫಸ್ಟ್ ಟರ್ಮ್, ದಟ್ ಈಸ್ 5 into 1 minus 1, that is 5 ones are 1, 5 ones are 5, minus 1 is 4. ಫಸ್ಟ್ ಟರ್ಮ್ ಏನಾಯ್ತು, 4 ಆಯ್ತು. ಸೊ ನೆಕ್ಸ್ಟ್ 5n-1 is equal to n is equal to 2. ಸೆಕೆಂಡ್ ಟರ್ಮ್ ಏನಾಗುತ್ತೆ, 5 into 2 minus 1, 5 to the 10 minus 1 is 9 ಆಯ್ತಾ. ನೆಕ್ಸ್ಟ್ 5n-1 is equal to n is equal to 3. ಸೊ 5 into 3 minus 1, 5 3 15, minus 1 is 15, 1 14, ಕರೆಕ್ಟಾ. ಇವಾಗ 4, 9, 14 ಬಂತು. ಸೊ ಎ is equal to ಎಷ್ಟಪ್ಪ, 4. ಡಿ is equal to ಎಷ್ಟಪ್ಪ, t2 minus t1, that is 9 minus 4, that is 5, ಕರೆಕ್ಟಾ. 9 minus 4 is equal to 5. ಈಗ ಇದು ತಗೊಂಡು ನಾವೇನ್ ಮಾಡ್ಬೇಕಂದ್ರೆ 20th ಟರ್ಮ್ ಕಡೆಬೇಕು. ಫೈಂಡ್ ದ ಸಮ್ ಆಫ್ ದಿ 20 ಟರ್ಮ್ಸ್. ಫಸ್ಟ್ 20 ಟರ್ಮ್ಸ್ ಕಂಡಿಡೋಣ. ದಟ್ ಈಸ್ Sn is equal to n by 2, 2a plus n minus 1 into d. ಕರೆಕ್ಟಾ. ಈಗ ಏನ್ ಮಾಡಬೇಕು, 20th ಟರ್ಮ್ S20 is equal to 20 by 2 into a ಎಷ್ಟಿದೆ, 4 minus 20 minus 1 into d ಎಷ್ಟಿದೆ, 5. ಮುಗೀತು, ಪ್ರಾಬ್ಲಮ್ ಖತಮ್. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಯ್ತು ನೋಡಿ, 2 10s, ಸೊ 10 ಬಂತಾ. ಸೊ 4 2s 8 plus, okay, 4 2s 8 plus 19, 5s 95, 19 5s 95. ಇವಾಗ 10 into 95 into 8, that is 103. ಈಗ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 103, that is 1030 ಬರುತ್ತೆ. ದಿಸ್ ಇಸ್ ಆನ್ಸರ್. S20 ಟರ್ಮ್ಸ್, ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ is 1030. ನೋಡಿ ನೆಕ್ಸ್ಟ್, there are two identical solid cubical boxes of edges of 7 cm. ನೋಡಿ ಎಲ್ಲ edges 7 cm, 7 cm, 7 cm, 7 cm, 7 cm. So from the top of the faces, from the top of the faces of the first cube, the hemisphere of a diameter is equal to the edge of the cube of the scooped out. This hemisphere is inverted and placed in the top of the second cube surface in the form of dome. ನೋಡಿ ಈ ತರ ಡ್ಯೂಮ್ ತರ ಮಾಡಿದರೆ. ಫೈಂಡ್ ದ ವ್ಯಾಲ್ಯೂಮ್ ಆಫ್ ಎ ಫಸ್ಟ್ ಸಾಲಿಡ್. ಇದರದ್ದು ವ್ಯಾಲ್ಯೂಮ್ ಕಂಡುಹಿಡಿಯಬೇಕು. ನೋಡಿ ವ್ಯಾಲ್ಯೂಮ್ ಕಂಡುಹಿಡಿಯಬೇಕಂದ್ರೆ ನೋಡಿ ಇಲ್ಲಿ ಏನಾಗಿದೆ, ಅದು ವ್ಯಾಲ್ಯೂಮ್ ಅಂದ್ರೆ ಇದರದ್ದು ಕ್ಯೂಬ್ ಒಳಗಡೆ ಇಟ್ಟಿರೋದ್ರಿಂದ ಮೈನಸ್ ಮಾಡಿ ಏನಾಯ್ತು, ದ ವ್ಯಾಲ್ಯೂಮ್ ಆಫ್ ಎ ಸಾಲಿಡ್ is equal to ಏನಿದೆ, ವ್ಯಾಲ್ಯೂಮ್ ಆಫ್ ಎ ಯಾವುದು ಕ್ಯೂಬ್, ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಮೈನಸ್ ವ್ಯಾಲ್ಯೂಮ್ ಆಫ್ ಎ ಎಮಿಸ್ಪಿಯರ್. ಆ ಕ್ಯೂಬ್ ಒಳಗಡೆ ಎಮಿಸ್ಪಿಯರ್ ನ ಕಳಿಬೇಕು. ಸೊ ಇದು ಫಸ್ಟ್ ಸಾಲಿಡ್. ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಫಾರ್ಮುಲಾ ಏನು, ದಟ್ ಈಸ್ ಎ ಕ್ಯೂಬ್ ಮೈನಸ್. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಎಮಿಸ್ಪಿಯರ್ ಫಾರ್ಮುಲಾ ಏನು, ದಟ್ ಈಸ್ 2/3 ಪೈ ಆರ್ ಕ್ಯೂಬ್. ಕರೆಕ್ಟಾ, ಪೈ ಆರ್ ಕ್ಯೂಬ್. ಸೊ ಇಲ್ಲಿ ಏನ್ ಕೊಟ್ಟಿದ್ದೆ, ಸೈಡ್ ಕೊಟ್ಟಿದ್ದೇನೆ. ರೇಡಿಯಸ್ ಕೊಟ್ಟಿದ್ದೀರಾ. ಎಸ್, ರೇಡಿಯಸ್ ಏನ್ ಹೇಳಿದರೆ, ರೇಡಿಯಸ್ ನೋಡಿ ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಇದೆ, ಅದು ಡಯಾಮೀಟರ್. ರೇಡಿಯಸ್ ಎಷ್ಟಾಗುತ್ತೆ, ರೇಡಿಯಸ್ ಇಸ್ 7/2 ಆಯ್ತು. ರೇಡಿಯಸ್ ಇಸ್ 7/2. ಈಗ ಇದ್ರ ವ್ಯಾಲ್ಯೂಸ್ ಹಾಕೋಣ. ದಟ್ ಈಸ್ ಎ ಕ್ಯೂಬ್, ದಟ್ ಈಸ್ 7 ಕ್ಯೂಬ್ ಮೈನಸ್ 2/3 ಇಂಟು 22/7 by value into radius is 7/2 into 7/2 into 7/2. This is a radius value. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. 7 ಕ್ಯೂಬ್ ಅಂದ್ರೆ ಎಷ್ಟು, ದಟ್ ಈಸ್ 343 ಮೈನಸ್ ನೋಡಿ ಏನು ಹೋಗುತ್ತೆ ಈಗ, 2 ಕ್ಯಾನ್ಸಲ್, 2 11s ಹೋಯ್ತಾ. ನೆಕ್ಸ್ಟ್ 7 ಕ್ಯಾನ್ಸಲ್, ಉಳಿದಿದ್ದೇನು ಉಳಿತು, ನೆಕ್ಸ್ಟ್ ನೋಡಿ ಉಳಿದಿರೋದು 49 into 11 divided by 2 3s 6 ಉಳಿದಿದೆ. ಕರೆಕ್ಟಾ, 2 3s 6 ಉಳಿದಿದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಈಗ ಏನು ಸಿಂಪ್ಲಿಫೈ ನೋಡಿ, 11 into 49 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನೋಡಿ. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಓಕೆ, 343 ಮೈನಸ್ 11 into 49 ಅಂದ್ರೆ ನೋಡಿ 4 9 ಬರ್ಕೊಳ್ಳಿ, ಆಚೆ ಈಚೆ ನಂಬರ್. 4 + 9 ಎಷ್ಟಾಯ್ತು, ದಟ್ ಈಸ್ 13. 3 1 ಕ್ಯಾರಿ, ಕಡೆಗೆ 5 ಆಯ್ತಾಗ 539 divided by 6. ಈಗ 6 ಇಂದ 539 ನೋಡಿರಿ, 6 1s 6, ಹೌ ಮಚ್ 54, 6 8s 6 8s ಹೌ ಮಚ್ 48, 48. ಎಷ್ಟು ಉಳಿತು, 5 ಉಳಿತು.
6 how much are below 59? 6 how much are? 6 how much are below 59? 59 below 6 nines are 6 how much are? 6 nines are 6 nines are how much? 6 nines are 54. ಎಷ್ಟು ಉಳಿತು? 5 ಉಳಿತಾ? 5 ಉಳಿತಾ? ಪಾಯಿಂಟ್ ಇಟ್ಟೆ 0 ಹಾಕೊಂಡ 6 how much are 50? 6 8s are 48 to 2 carry 2 ಉಳಿತಾ? 20 ಆಯ್ತಾ? So 6 how much are below 20? 6 2s are 18. 6 3s are 18. 6 3s are 18. 89.83. That is ಇವೆರಡು ಸಬ್ಟ್ರಾಕ್ಟ್ ಮಾಡಿದಾಗ ಈಗ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು 343 ಮೈನಸ್ 89.83 ಇದು ಸಬ್ಟ್ರಾಕ್ಟ್ ಮಾಡಿ ಕರೆಕ್ಟ್ ಬರ್ಕೊಳ್ಳಿ ನೋಡಿ 343 89.83 ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡಿ 3 ಸಬ್ಟ್ರಾಕ್ಟ್ ಮಾಡ್ತೀನಿ ದಟ್ ಇಸ್ 10 ನೋಡಿ ಇಲ್ಲಿ ಏನಿಲ್ಲ 0 ಹಾಕಬೇಕು 10 ಅಲ್ಲಿ 3 ಹೋದ್ರೆ 7 9 ಅಲ್ಲಿ 8 ಹೋದ್ರೆ 1 ಸೊ ದಟ್ ಈಸ್ 12 ಅಲ್ಲಿ 9 ಹೋದ್ರೆ 3 ಸೊ ಇಲ್ಲಿ 13 ಅಲ್ಲಿ 8 ಹೋದ್ರೆ 13 ಅಲ್ಲಿ 8 ಹೋದ್ರೆ 5 ದಟ್ ಈಸ್ 253.17 253.17 it is volume is equal to 253.17 ಸೆಂಟಿಮೀಟರ್ ಕ್ಯೂಬ್ ಈಗ ನಾವು ಇನ್ನು ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ ಈಗ ನಾವು ಮಾಡ್ಬೇಕಾದ್ರೆ ಇನ್ನೊಂದಿದೆ ಏನ್ ಹೇಳಿ ಫೈಂಡ್ ದ ಸರ್ಫೇಸ್ ಏರಿಯಾ ಅಂತ ಕೇಳೋದ್ರಿಂದ ನೋಡಿ ಟಿ ಎಸ್ ಎ ಆಫ್ ಯಾವುದು ಟಿ ಎಸ್ ಎ ಕ್ಯೂಬ್ ಮೈನಸ್ ಆರ್ ಪ್ಲಸ್ ಇದರಲ್ಲಿ ಎಮಿಸ್ಪಿಯರ್ ಅಟ್ಯಾಚ್ ಆಗಿದೆ ಅಲ್ವಾ ನೋಡಿ ಎಮಿಸ್ಪಿಯರ್ ಅಟ್ಯಾಚ್ ಆಗಿದೆ ಸೊ ಅಂದ್ರೆ ಈಗ ಆಲ್ರೆಡಿ ನಾವು ಆಲ್ರೆಡಿ ನಾವು ಏನ್ ಮಾಡಿದೀವಿ ಆಲ್ರೆಡಿ ಒನ್ ಸೈಡ್ ಆಫ್ ದಿ ಕ್ಯೂಬ್ ನ ಕೌಂಟ್ ಮಾಡ್ಕೊಂಡಿದೀವಿ ಸಿ ಟಿ ಎಸ್ ಎಫ್ ಎ ಕ್ಯೂಬ್ ಏನು ಫಾರ್ಮುಲಾ ಟಿ ಎಸ್ ಎಫ್ ಎ ಕ್ಯೂಬ್ ಇಸ್ 6 a ಸ್ಕ್ವೇರ್ ಸೊ ಆಲ್ರೆಡಿ ಒನ್ ಸೈಡ್ ನ ಕೌಂಟ್ ಮಾಡ್ಕೊಂಡಿರೋದ್ರಿಂದ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಲ್ಲಿ ಏನು ಏರಿಯಾ ಆಫ್ ಸರ್ಕಲ್ ನ ಸಬ್ಟ್ರಾಕ್ಟ್ ಮಾಡಬೇಕು ಸೊ ಏನಾಗುತ್ತೆ ಅವಾಗ ಸೊ ನಮಗೆ ಆಟೋಮೆಟಿಕ್ ಆಗಿ ಬರ್ತದೆ ಟೋಟಲ್ ಸರ್ಫೇಸ್ ಏರಿಯಾ ನೋಡಿ ಏನಿದೆ ಟಿ ಎಸ್ ಎಫ್ ಎ ಕ್ಯೂಬ್ ಇದರಲ್ಲಿ ಏನ್ ಮಾಡ್ಬೇಕು ನೋಡಿ ಸಿ ಎಸ್ ಎ ಆಫ್ ಎಮಿಸ್ಪಿಯರ್ ಅದ್ರಲ್ಲಿ ಏನ್ ಕಳಿಬೇಕು ಒಂದು ಏರಿಯಾ ಕಳಿಬೇಕು ಏರಿಯಾ ಆಫ್ ಎ ಸರ್ಕಲ್ ಕಳಿಬೇಕು ಯಾಕಂದ್ರೆ 2 ಸಲ ರಿಪೀಟ್ ಆಗುತ್ತದು ಟೋಟಲ್ ಸರ್ಫೇಸ್ ಏರಿಯಾ ಅದಕ್ಕೋಸ್ಕರ ಸೊ ಏನಾಯ್ತು ಟಿ ಎಸ್ ಎಫ್ ಎ ಕ್ಯೂಬ್ ಫಾರ್ಮುಲಾ ಏನು 6 a ಸ್ಕ್ವೇರ್ ಸೊ ಪ್ಲಸ್ ಎಮಿಸ್ಪಿಯರ್ ಫಾರ್ಮುಲಾ ಏನು ದಟ್ ಈಸ್ 3 pi r square 2 pi r square minus pi r square ನೋಡಿ 2 pi r square ಅಲ್ಲಿ 1 pi r square ಹೋದ್ರೆ pi r square ಆಯ್ತಾ 6a square plus pi r square ಸೊ ಇವಾಗ ವ್ಯಾಲ್ಯೂಸ್ ಹಾಕಿ ಈಗ ಇದಕ್ಕೆ ದಟ್ ಈಸ್ 6 ಇಂಟು a ಅಂದ್ರೇನು 7 ಸ್ಕ್ವೇರ್ ಪ್ಲಸ್ 22/7 ಇಂಟು 7 ಸ್ಕ್ವೇರ್ ಅಂದ್ರೆ r ಸ್ಕ್ವೇರ್ ಮೀನ್ಸ್ 7/2 ಇಂಟು 7/2 ನ ನೋಡಿ 7 ಕ್ಯಾನ್ಸಲ್ 2 11 ಕ್ಯಾನ್ಸಲ್ ಸೊ ಏನ್ ಉಳಿತು 6 ಇಂಟು 7 ಸ್ಕ್ವೇರ್ ಇಸ್ 49 ಪ್ಲಸ್ ಉಳಿದಿರೋದು 11 ಇಂಟು 7 77 ಡಿವೈಡ್ ಬೈ 2 ಸೊ ಈಗ ಇದನ್ನ ಕಾಟ್ ಮಾಡಕ್ಕೆ 2 ಇಂದ ಸೊ 2 how much 2 3s 6 1 carry 6 79 2 8s 16 1 carry 2 5s 38.5 ಬಂತು ಕಡೆದು ಸೊ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ 96 54 5 ಸೊ 6 4 24 5 29 ಪ್ಲಸ್ 24 294 ಪ್ಲಸ್ 38.5 ಕೂಡಿಸ್ಕೊಳ್ಳಿ ಇದನ್ನ 5.8 plus 2 is 2 1 carry 10 13 3 1 carry 3 332.5 this is the total surface area is equal to 332.5 centimeter square I think ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ವಿ ಮೂವ್ ಆನ್ ಟು ಅನದರ್ ಕ್ವಶನ್ ಏನಪ್ಪ ಅನದರ್ ಕ್ವಶನ್ ನೋಡಿ ಅಮಿತ್ ಇಸ್ ಸ್ಟ್ಯಾಂಡಿಂಗ್ ಆನ್ ದ ಹಾರಿಜಾಂಟಲ್ ಪ್ಲೇನ್ ಸೊ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಕೇಳಿದರೆ ಅಮಿತ್ ಸ್ಟ್ಯಾಂಡಿಂಗ್ ಆನ್ ದ ಹಾರಿಜಾಂಟಲ್ ಪ್ಲೇನ್ ನೋಡಿ ಏನಿಲ್ಲ ಸಿಂಪಲ್ ಇದು ಅಕ್ಕಿ ಅನ್ಕೊಳ್ಳಿ ಇದು ಅಕ್ಕಿ ಹಾರ್ತಿದೆ ಇಲ್ಲಿ ಅದನ್ನ ಈ ಕಡೆ ಅಮಿತ್ ಇದು ಅಕ್ಕಿ ನೋಡ್ತಾನೆ ಮತ್ತೆ ಇಲ್ಲಿ ಬಿಲ್ಡಿಂಗ್ ಮೇಲಿಂದ ಯಾರು ದೀಪಕ್ ಈ ಹಕ್ಕಿನ ನೋಡ್ತಿದ್ದೇನೆ ಬಿಲ್ಡಿಂಗ್ ಹೈಟ್ ಎಷ್ಟಿದೆ ಅಂದ್ರೆ 50 ಮೀಟರ್ ಇದೆ ಅಷ್ಟೇ ಕ್ವಶನ್ ಸೊ ನೀವೇನ್ ಕಂಡಿಬೇಕು ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ದೀಪಕ್ ಟು ದಿ ಬರ್ಡ್ ಈ ಬರ್ಡ್ಗೂ ಮತ್ತೆ ದೀಪಕ್ಕಿಗೂ ಇರುವಂತಹ ದೂರನ ಕಂಡಿಬೇಕು ಮತ್ತೆ ಅಮಿತ್ ಇಂದ ಈ ದೀಪಕ್ ಇದೆಯಲ್ಲ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕಂಡಿಬೇಕು ನೋಡಿದ್ರಿ ಅಮಿತ್ ಅಂಡ್ ದೀಪಕ್ ಆರ್ ಇನ್ ದ ಆಪೋಸಿಟ್ ಸೈಡ್ ಆಫ್ ಎ ಬಿಲ್ಡ್ ಬರ್ಡ್ ಆಪೋಸಿಟ್ ಸೈಡ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆಫ್ ದ ಬರ್ಡ್ ಫ್ರಮ್ ಎ ದೀಪಕ್ ಟು ದಿ
ದೀಪಕ್ ಟು ದಿ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅಮಿತ್ ಅಂಡ್ ದ ಬಿಲ್ಡಿಂಗ್. ಅಮಿತ್ ಇಂದ ಈ ಬಿಲ್ಡಿಂಗ್ ಗೆ ಎಷ್ಟು ದೂರ ಇದೆ ಅಂತ ಕಂಡುಹಿಡಿಯಬೇಕು. ಸೊ ಎರಡು ನೀವು ಮಾಡ್ಬೇಕಾಗಿರೋದು. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತ ನೀವು ಫಸ್ಟ್ ನೋಡಿ, ಇಲ್ಲಿ ಆಂಗಲ್ ಆಗಿದೆಯಾ, ಇಲ್ಲಿ ಆಂಗಲ್ ಆಗಿದೆ ಅಂದ್ರೆ ಇದು ಯಾವ ಸೈಡ್ ಆಯ್ತು, ಅಡ್ಜಸೆಂಟ್ ಆಯ್ತು. ಇದು ಯಾವ ಸೈಡ್ ಆಯ್ತು, ಆಪೋಸಿಟ್ ಆಯ್ತು. ನಮಗೆ ಬೇಕಾದ್ರೆ ಅಪೋಸಿಟ್ ಬೇಕು. ಹೈಪೋಟೆನ್ಯೂಸ್ ಕೊಟ್ಟವ್ರೆ. ಆಪೋಸಿಟ್ ಮತ್ತು ಹೈಪೋಟೆನ್ಯೂಸ್ ಬರೋದು ಯಾವ್ದ್ರಲ್ಲಿ, ಸೈನ್. ಕರೆಕ್ಟಾ? ಇನ್ ಎ ಟ್ರಯಾಂಗಲ್. ಯಾವುದು? ಇನ್ ಎ ಟ್ರಯಾಂಗಲ್ ಎ ಪಿ ಕ್ಯೂ. ನೋಡಿ ಎ ಪಿ ಕ್ಯೂ ಸೈನ್ 30 ಹಾಕೋಣ. ಸೈನ್ 30 ಡಿಗ್ರಿ. ಸೈನ್ 30 ಏನ್ ಹೇಳುತ್ತೆ, ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಏನಿದೆ, ಪಿ ಕ್ಯೂ. ಕರೆಕ್ಟಾ? ಪಿ ಕ್ಯೂ ಬೈ ಎ ಪಿ. ಪಿ ಕ್ಯೂ ಬೈ ಎ ಪಿ. ಸೈನ್ 30 ವ್ಯಾಲ್ಯೂ ಎಷ್ಟು, 1/2 ನ ಇಸ್ ಈಕ್ವಲ್ ಟು ಪಿ ಕ್ಯೂ ನಮಗೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಬೇಕಾದ್ರು. ಎ ಪಿ ಎಷ್ಟಿದೆ, 200. ನೋಡಿ ಹೊಡೀರಿ ಏನಾಯ್ತು, ದಟ್ ಈಸ್ 2 1s 200s. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು 100 ಆಯ್ತು. ಪಿ ಕ್ಯೂ ಇಸ್ ಈಕ್ವಲ್ ಟು 100 ಆಯ್ತಾ. ಪಿ ಕ್ಯೂ ಇಸ್ 100. ಈಗ ಪಿ ಕ್ಯೂ 100 ಆದ್ರೆ ಪಿ ಕ್ಯೂ 100 ಮೀಟರ್ ಆಯ್ತಾ. ಪಿ ಕ್ಯೂ ಇಸ್ ಈಕ್ವಲ್ ಟು 100 ಮೀಟರ್. ಪಿ ಕ್ಯೂ 100 ಮೀಟರ್. ನೋಡಿ ಇಲ್ಲಿಂದ ಇಲ್ಲಿಗೆ ಪಿ ಕ್ಯೂ 100 ಮೀಟರ್ ಇದೆ. ಬಟ್ ಇಲ್ಲಿಂದ ಡಿ ಟು ಎಫ್ ಅನ್ಕೊಳ್ಳೋದಿಲ್ಲ. ಎಫ್ ಎಫ್ ಪಾಯಿಂಟ್ 50 ಇದ್ರೆ ಇಲ್ಲಿಂದ ಇಲ್ಲಿ 50 ಇದ್ರೆ ಇಲ್ಲಿಂದ ಇಲ್ಲಿ ಟೋಟಲ್ 100 ಆದ್ರೆ ಇಲ್ಲಿಂದ ಇಲ್ಲಿ ಎಷ್ಟಿರುತ್ತೆ, 50. ಕರೆಕ್ಟಾ? 50 + 50 100 ಆಗೋದು. ಸೊ ಅಲ್ಲಿಗೆ ಏನಾಯ್ತು, ಆರ್ ಕ್ಯೂ ಇಸ್ ಈಕ್ವಲ್ ಟು 50. ಕರೆಕ್ಟಾ? ಆರ್ ಕ್ಯೂ ಇಸ್ ಈಕ್ವಲ್ ಟು 50. ಪಿ ಆರ್ ಇಸ್ ಈಕ್ವಲ್ ಟು 50. ಪಿ ಆರ್ ಇಸ್ ಆಲ್ಸೋ 50. ಯಾಕೆ 50 ಹೇಳಿ, ಟೋಟಲ್ ನಮಗೆ ಪಿ ಕ್ಯೂನೇ 100 ಆದ್ರೆ, ಅಲ್ಲಿ ಪಿ ಟು ಕ್ಯೂ 100 ಆದ್ರೆ ಪಿ ಟು ಆರ್ ಎಷ್ಟಾಗಿರುತ್ತೆ, 50 ಆಗಿರುತ್ತೆ. ಯಾಕೆ ಹೇಳಿ, ಡಿ ಟು ಎಫ್ 50 ಇದೆ. ಸೊ ಆರ್ ಟು ಕ್ಯೂ 50 ಆಗಿರುತ್ತೆ. ಸೊ ಪಿ ಟು ಆರ್ ಆಲ್ಸೋ 50 ಆಗಿರುತ್ತೆ. ಇವಾಗ ನಮಗೆ ಇದು ಯಾವ ಸೈಡ್ ಆಯ್ತು, ಇದು ನಮಗೆ ಈ ಡಿಸ್ಟೆನ್ಸ್ ಬರ್ಬೇಕಲ್ವಾ, ಹೈಪೋಟೆನಸ್. ಇದು ಆಂಗಲ್ ಆಗಿದೆ, ಇದು ಅಡ್ಜಸೆಂಟ್ ಆಯ್ತು. ಇದು ಯಾವ್ದಾಗುತ್ತೆ, ಈಗ ಆಪೋಸಿಟ್ ಆಯ್ತು. ಸೊ ಇದೀಗ ಮತ್ತೆ ಏನಾಗಿ ನಮಗೀಗ ಆಪೋಸಿಟ್ ಇದೆ, ಹೈಪೋಟೆನಸ್ ಬೇಕು. ಸೊ ಸೈನ್ ಹಾಕಿ. ಮತ್ತೆ ಸೈನ್ ಯಾವ ಟ್ರಯಾಂಗಲ್ ಬಂದು ಸೈನ್. ಓಕೆ, ಪಿ ಆರ್ ಡಿ. ಇನ್ ಅ ಟ್ರಯಾಂಗಲ್ ಪಿ ಆರ್ ಡಿ ಟ್ರಯಾಂಗಲ್ ಸೈನ್ 45 ಇಸ್ ಈಕ್ವಲ್ ಟು ಸೈನ್ 45 ಹೇಳುತ್ತೆ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಏನಿದೆ, ಪಿ ಆರ್. ಕರೆಕ್ಟಾ? ಪಿ ಆರ್ ಬೈ ಹೈಪೋಟೆನಸ್ ಏನಿದೆ, ಹೈಪೋಟೆನಸ್ ಪಿ ಡಿ. ಓಕೆ, ಪಿ ಡಿ. ಸೈನ್ 45 ವ್ಯಾಲ್ಯೂ ಎಷ್ಟು, ಸೈನ್ 45 is 1/√2. ಸೈನ್ 45 is 1/√2. 1/√2. ಸೈನ್ 45 is 1/√2. ಆ ರೂಟ್ ವ್ಯಾಲ್ಯೂ ಹಾಕೋಣ ಈಗ. ಸೈನ್ 45 is 1/√2. 1/√2 ಈಕ್ವಲ್ಸ್ ಟು ಪಿ ಆರ್. ಏನಿದೆ ನೋಡಿ, ಪಿ ಆರ್ is 50. ಕರೆಕ್ಟಾ? 50. ಪಿ ಆರ್ is 50. ಪಿ ಡಿ ಗೊತ್ತಿಲ್ಲ, ಪಿ ಡಿನೇ ಕಂಡುಹಿಡಿಯಬೇಕಾದ್ರು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಪಿ ಡಿ is equal to 50√2. This is the distance between ಯಾರು, ನಮ್ಮ ದೀಪಕ್ ಮತ್ತೆ ಬರ್ಡ್. ದೀಪಕ್ ಮತ್ತೆ ಬರ್ಡ್ ಇರೋ ಡಿಸ್ಟೆನ್ಸ್ ಎಷ್ಟಪ್ಪ ಅಂದ್ರೆ 50√2. ಕರೆಕ್ಟಾ? ಈಗ ನಾವು ಡಿಸ್ಟೆನ್ಸ್ ಫ್ರಮ್ ದಿ ಬರ್ಡ್ ಟು ದಿ ಗ್ರೌಂಡ್ ಮಾಡಿದ್ವಿ, ಮತ್ತೆ ಡಿಸ್ಟೆನ್ಸ್ ಫ್ರಮ್ ದೀಪಕ್ ಟು ದಿ ಬರ್ಡ್ ಮಾಡಿದ್ವಿ. ಇವಾಗ ನಾವು ನೋಡ್ಬೇಕಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಿ ಟು ಕ್ಯೂ. ನೋಡಿ ಇಲ್ಲಿಂದ ಅಮಿತ್ ಇಂದ ಬರ್ಡ್ ಇಂದ ದೀಪಕ್. ಕರೆಕ್ಟಾ? ಸೊ A2 ನೀವು ಮಾಡ್ಬೇಕಾದ್ರೆ ಈಗ ನಾವು ಎ ಕ್ಯೂ ಅಂಡ್ ಕ್ಯೂ ಎಫ್ ನ ಮಾಡ್ಬೇಕೀಗ ನೀವು. ಎ ಕ್ಯೂ ಪ್ಲಸ್ ಕ್ಯೂ ಎಫ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ದೀಪಕ್ ಅಂಡ್ ಅಮಿತ್. ದೀಪಕ್ ಮತ್ತೆ ಅಮಿತ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ದೀಪಕ್ ಮತ್ತೆ ಅಮಿತ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನ್ ಡಿಸ್ಟೆನ್ಸ್. ಈಗ ಅದನ್ನು ಮಾಡಕ್ಕಿಂತ ಮುಂಚೆ ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಇದಕ್ಕೆ ದೊಡ್ಡ ಟ್ರಯಾಂಗಲ್ ಅಲ್ಲಿ ಈಗ ನಮಗೆ ಬೇಸ್ ಬೇಕು, ಅಡ್ಜಸೆಂಟ್ ಬೇಕು ಅಂದ್ರೆ ಏನ್ ಮಾಡ್ಬೋದು ನೀವು, ಕಾಸ್ ಹಾಕಿ. ಅಡ್ಜಸೆಂಟ್ ಬೇಕು ಅಂದ್ರೆ ಕಾಸ್ ಹಾಕಿಬಿಡಿ. ಕಾಸ್ ನೋಡಿ ಮಾಡ್ತೀನಿ. ಕಾಸ್ 30 ಡಿಗ್ರಿ. ಕರೆಕ್ಟಾ? ಕಾಸ್ 30 ಇಸ್ ಈಕ್ವಲ್ ಟು ಕಾಸ್ 30 ಯಾವ್ದಕ್ಕೆ ಹಾಕ್ತಿದ್ರಿ, ಕಾಸ್ 30ನ ಈ ಟ್ರಯಾಂಗಲ್ ಹಾಕ್ತಿರಿ. ಯಾವ ಟ್ರಯಾಂಗಲ್, ಎ ನೋಡಿ, ಎ ಕ್ಯೂ ಪಿ. ಈ ಟ್ರಯಾಂಗಲ್ ಹಾಕ್ತಿರಿ, ಎ ಪಿ ಕ್ಯೂ ಟ್ರಯಾಂಗಲ್. ಇನ್ನ ಟ್ರಯಾಂಗಲ್ ಎ ಪಿ ಕ್ಯೂ ಈ ಟ್ರಯಾಂಗಲ್ ಹಾಕ್ತಾಗ ಕಾಸ್ 30 ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ, ಕಾಸ್ 30 ಅಡ್ಜಸೆಂಟ್ ಏನಿದೆ, ಅಡ್ಜಸೆಂಟ್ ಈಸ್ ಎ ಕ್ಯೂನಾ. ಅಡ್ಜಸೆಂಟ್ ಈಸ್ ಎ ಕ್ಯೂ. ಕರೆಕ್ಟ್? ಅಡ್ಜಸೆಂಟ್ ಈಸ್ ಎ ಕ್ಯೂ ಡಿವೈಡ್ ಬೈ ಎ ಪಿನ. ಕಾಸ್ 30 ಅಂದ್ರೆ √3/2 ಇಸ್ ಈಕ್ವಲ್ ಟು ಎ ಕ್ಯೂ ಎಷ್ಟಿದೆ, ಎ ಕ್ಯೂ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯಬೇಕಾದ್ರು. ಎ ಕ್ಯೂ ಬೈ ಎ ಪಿ ಎಷ್ಟಿದೆ, ಎ ಪಿ ಇಸ್ 200. ಸೊ 2 1s 200s. ಸೊ ಎ ಕ್ಯೂ ಇಸ್ ಈಕ್ವಲ್ ಟು 100√3ನ. ನಮ್ಗೆ ಈಗ ಎ ಕ್ಯೂ ವ್ಯಾಲ್ಯೂ ಗೊತ್ತಾಯ್ತು. ಎ ಕ್ಯೂ ಇಸ್ 100√3. ಹಾಗಾದ್ರೆ ಎ ಟು ಕ್ಯೂ 100√3 ಇದೆ. ಹಾಗಾದ್ರೆ ಕ್ಯೂ ಟು ಎಫ್ ಎಷ್ಟಿರುತ್ತೆ, 50 ಇದೆ. ಸೇಮ್ 50. ಸೊ ಈಗ ಎರಡನ್ನು ಕೂಡಿಸಿ ಎಷ್ಟಾಯ್ತು, 100
ಮತ್ತೆ 50 ಎರಡು ಕೂಡಿಸಿದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಅಮಿತ್ ಟು ದೀಪಕ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ದಟ್ ಈಸ್ 100. ಸೊ ಎ ಕ್ಯೂ ಎಷ್ಟಿದೆ 100√3 ಪ್ಲಸ್ ಕ್ಯೂ ಎಫ್ ಎಷ್ಟಿದೆ 50. ಎರಡನ್ನು ಕೂಡಿಸಿದ್ರೆ ಎಷ್ಟಾಯ್ತು, ಎರಡು ನಾವೇನ್ ಕಾಮನ್ ತೆಗಿಬೋದು 50 ಕಾಮನ್ ತೆಗಿಬೋದಾ, ಎರಡನ್ನು 50 ಕಾಮನ್ ತೆಗಿಬೋದಾ, 50 ಹೌ ಮಚ್ 100, 50 2s √3 plus 50 1s. So this is the final answer of distance between the Amit and the Deepak. The last question is A criteria theorem. ಇದನ್ನು ಕೂಡ ನಿಮ್ಮ ಕ್ರೈಟೇರಿಯಾ ಥಿಯರಮ್ ಅನ್ನು ಬರೆದಿರ್ತಾರೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ, ಮಿಸ್ ಮಾಡಿದಾಗ ಇದನ್ನು ಕೂಡ ನೀವು ಕಲಿಬೇಕು. ಅರ್ಥ ಆಯ್ತಾ? ಥ್ಯಾಂಕ್ ಯು. ಪ್ಲೀಸ್ ವಾಚ್ ಮೋರ್ ವಿಡಿಯೋ ರಿಗಾರ್ಡಿಂಗ್ ದ SSLC ಎಕ್ಸಾಮಿನೇಷನ್. ಯು ಶುಡ್ ಸ್ಕೋರ್ ಮೋರ್ ಮಾರ್ಕ್ಸ್. ನೀವು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು ಕಂಪಲ್ಸರಿ, ಯಾಕಂದ್ರೆ 1 ತಿಂಗಳು ಟೈಮ್ ಇದೆ. ಯಾವುದೇ ಕಾರಣಕ್ಕೂ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ, ಎಲ್ಲಾ ವಿಡಿಯೋಗಳನ್ನ ವಾಚ್ ಮಾಡಿ. ಪ್ಲೀಸ್ ಫೋಕಸ್ ಆನ್ ರೀಡಿಂಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.